ईशमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम्. ಅರ್ಚನೆಯನ್ನಗೈದು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. दीप ज्योति परम ज्योति, दीप ज्योति परम ज्योति, दीप ज्योति जनार्दनवा, दीप हरतु मे पापम्, दीप ज्योति नमोस्तुते. शुभं करोतु कल्याणम्, आरोग्यं सुखसम्पदः, दोषबुद्धिविनाशाय आत्मज्योति नमोस्तुते. आत्मज्योति प्रदीप्ताय ब्रह्मज्योति नमोस्तुते. ब्रह्मज्योति प्रदीप्ताय गुरुज्योति नमोस्तुते. तुषारात्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुजङ्गा. चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम्. 1 2 3 कुंदेन्दु तुषारहारधवला, या कुंदेन्दु तुषारहारधवला, या शुभ्रवस्त्रान्विता, या वीणाभरदण्डमण्डितकरा, या श्वेतपद्मासना, या ब्रह्माच्युतशङ्कर प्रभृतिभिः देवी सदा वन्दिता. सा मां पातु सरस्वती भगवती निःशेषजाड्यापः. शुक्ला ब्रह्म विचारसारपरिणा, आद्या जगद्व्यापिनी, वीणा पुस्तकधारिणी अभयधाम. जाड्यान्धकारापः, हस्ते स्फटिकमालिका विदगति, पद्मासने संस्थिता, वन्दे तां परमेश्वरी भगवती. भजे प्रदां शारदाम्. हे हंसवाहिनी ज्ञानदायिनी अम्ब विमलमतिदे, अम्ब विमलमतिदे. हे हंसवाहिनी ज्ञानदायिनी
ವಹಬಲ ವಿಕ್ರಮದೇ ಅಂಬ ವಿಮಲ ಮತಿದೆ ಸಾಹಸಶೀಲರ ಧರಣಿ ಬರದೆ ಜೀವನ ತ್ಯಾಗದ ಕೋಮಲ ಕರೆದೆ ಸಂಯಮ ಸಾಧ ಸ್ನೇಹ ಕಾಗರದೆ ಸ್ವಾಭಿಮಾನ ಬರದೆ ಹೇ ಹಂಸವಾಹಿನಿ ಜ್ಞಾನದಾಯಿನಿ ಅಂಬ ವಿಮಲ ಮತಿದೆ ಅಂಬ ವಿಮಲ ಮತಿದೆ लवकुश ध्रुव प्रहलाद बने हम मानवता का त्रास हरे हम सीता सावित्री दुर्गा माँ फिर हर घर बर दे हे हम सवालिनी ज्ञानदायिनी अम्ब विमल मतिदे अंब विमल मतिदे ब्रह्मनाथ ॐ भूर्भुवस्वः ॐ भूर्भुवस्वः तत्सवितुर्वरेण्यं भर्गोदेवस्य धीमहि धियो यो नः प्रचोदयात् रत्नाकराद्रुतपदाम् रत्नाकराद्रुतपदा हिमालयाकिरीटिनी ब्रह्मराजशिरत्नाद्या वन्दे भारतमातरम् ॐ द्यौः शान्तिः ॐ द्यौः शान्तिः अंतरिक्षं शान्तिः पृथिवी शान्तिः आप शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्म शान्तिः सर्वं शान्तिः शान्तिदेव शान्तिः सामा शान्तिरेधि ओम शांति शांति शांति। माता प्रणाम 1 2 3 ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ಸುಪ್ರಭಾತಂ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಪರೋಪಕಾರಕ್ಕೆ ಸೂರ್ಯದೇವನೇ ಉತ್ತಮ ಉದಾಹರಣೆ. ವಿದ್ಯಾರ್ಥಿಗಳೇ, ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನು ಕೇವಲ ಗ್ರಹವಲ್ಲ, ಅವನ ಜೀವಶಕ್ತಿ, ಕಾಲಚಕ್ರ ಮತ್ತು ಧರ್ಮದ ಪ್ರತೀಕ. ಆ ಸೂರ್ಯನಿಗೆ ಸಮರ್ಪಿತವಾಗಿರುವ ಅತ್ಯಂತ ಮಹತ್ವದ ತಿಥಿಯೇ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲ್ಪಡುವ ಈ ಹಬ್ಬವನ್ನು ಸೂರ್ಯ ಜಯಂತಿ ಎಂದು ಕರೆಯುವ ಸಂಪ್ರದಾಯವೂ ಇದೆ. ಪುರಾಣಗಳ ಪ್ರಕಾರ ಸೂರ್ಯನು 7 ಕುದುರೆಗಳು ಎಳೆಯುವ ರಥದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಾನೆ. ಆ 7 ಕುದುರೆಗಳು ವಾರದ 7 ದಿನಗಳ ಸಂಕೇತ. ಭವಿಷ್ಯ ಪುರಾಣದಲ್ಲಿ ಹೇಳುವಂತೆ ಈ ದಿನ ಸೂರ್ಯಾರಾಧನೆ ಮಾಡಿದರೆ ಆಯುಷ್ಯ, ಆರೋಗ್ಯ ಮತ್ತು ಕೀರ್ತಿ ವೃದ್ಧಿಯಾಗುತ್ತದೆ. ಅದರಂತೆ ಇಂದು ಸೂರ್ಯನಿಗೆ ಸಮರ್ಪಿತ
ಹಲವಾರು ದೇವಾಲಯಗಳಲ್ಲಿ ಇಂದು ಸೂರ್ಯನ ಪೂಜೆ, ಆರಾಧನೆ ಜೊತೆಗೆ ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ರಥಸಪ್ತಮಿಯನ್ನು ಆಚರಿಸಲಾಗ್ತಾ ಇದೆ. ಹಾಗೆಯೇ ಪ್ರತಿ ವರ್ಷದಂತೆ ಕ್ರೀಡಾ ಭಾರತಿ ಮಂಗಳೂರು ಮತ್ತು ನಮ್ಮ ಶಕ್ತಿ ವಿದ್ಯಾಸಂಸ್ಥೆಯ ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲಿಯೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡುವ ಮುಖೇನ ಈ ರಥಸಪ್ತಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಾವೆಲ್ಲ ಈ ಮೈದಾನದಲ್ಲಿ ಸೇರಿದ್ದೇವೆ. ಮೊದಲಿಗೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಶ್ರೇಷ್ಠ ಯೋಗ ಗುರುಗಳು ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿಯವರು, ದೇಲಂಪಾಡಿ ಯೋಗ ಪ್ರತಿಷ್ಠಾನ ಮಂಗಳೂರು. ಯೋಗ ತರಬೇತಿ ನೀಡುವಲ್ಲಿ 41 ವರ್ಷಗಳ ಅನುಭವವನ್ನು ಹೊಂದಿರುವ ಶ್ರೀಯುತರು ಜಗತ್ತಿನಾದ್ಯಂತ ಸುಮಾರು 3.5 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಯೋಗ ತರಬೇತಿಯನ್ನು ನೀಡಿರುತ್ತಾರೆ. ಇವರ ಯೋಗ ಸಾಧನೆ ಹಾಗೂ ಇವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಲಭಿಸಿರುತ್ತದೆ. ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ರಮೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಶ್ರೀ ಭೋಜರಾಜ ಕಲ್ಲಡ್ಕ ಕ್ರೀಡಾ ಭಾರತೀಯ ರಾಜ್ಯ ಕಾರ್ಯಕಾರಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಮೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ರಥಸಪ್ತಮಿ ದಿನಾಚರಣೆಯ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಕ್ರೀಡಾ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಉಪಾಧ್ಯಕ್ಷರು ಶ್ರೀ ಕರಿಯಪ್ಪ ಸರ್ ನಮ್ಮ ಶಾಲೆಯೊಂದಿಗೆ ಸದಾ ಒಡನಾಟದಲ್ಲಿರ್ತಾರೆ. ಪ್ರತಿ ವರ್ಷ ನಮ್ಮ ಶಾಲಾ ಮಕ್ಕಳ ಜೊತೆಗೆ ಯೋಗ ದಿನಾಚರಣೆ ಹಾಗೂ ರಥಸಪ್ತಮಿಯನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರಮೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ. ಹಾಗೆಯೇ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಸದಸ್ಯರು, ಯೋಗ ತರಬೇತುದಾರರಾಗಿರುವಂತಹ ಶ್ರೀಮತಿ ಸುಭದ್ರಾ ಹಾಗೂ ವೀಣಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಮ್ಮ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ತಾನೇ ನಮ್ಮ ಜೊತೆಗೆ ನಮ್ಮ ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಬಹುತೇಶ್ವರದೇವರು ಸೇರಿಕೊಂಡಿದ್ದಾರೆ. ಸೊ ದಯವಿಟ್ಟು ಮೇಡಮ್ ಈ ಇಬ್ಬರು ಯೋಗ ತರಬೇತುದಾರರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ಪ್ರಾಂಶುಪಾಲರಾದಂತಹ ಶ್ರೀಮತಿ ಬಹುತೇಶ್ವರ ಮೇಡಮ್ ನಿಮಗೂ ಕೂಡ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ವಾರ್ಡನ್ಸ್ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಮತ್ತು ನೆಚ್ಚಿನ ವಿದ್ಯಾರ್ಥಿಗಳು ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಯೋಗ ರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಈ ರಥಸಪ್ತಮಿ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾಸಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವಿಶೇಷವಾಗಿ ಕ್ರೀಡಾ ಭಾರತ ಸಂಸ್ಥೆಯ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಮೇಶ್ ಅವರೇ, ಶಕ್ತಿ ವಿದ್ಯಾಸಂಸ್ಥೆಯ ಅಧಿಕಾರಿಗಳಾದಂಥ ಶ್ರೀಯುತ ರಮೇಶ್ ಹಾಗೆ ಎಲ್ಲ ಪ್ರಾಂಶುಪಾಲರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಸೂರ್ಯ ನಮಸ್ಕಾರ. ಭಗವಂತನಾದ ಸೂರ್ಯ ದೇವನು ಕಾಶ್ಯಪ ಮತ್ತು ಅದಿತಿ ಇವರ ಜನ್ಮವಿತ್ತಂತಹ ಸೂರ್ಯ ವಾಸುದೇವನು, ಅಂದರೆ ವಿಶೇಷವಾಗಿ ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ಆಸ ಮತ್ತು ಪ್ರಾಣಾಯಾಮಗಳ ಮಿಶ್ರಣ. ವಿದ್ಯಾರ್ಥಿಗಳೇ, ಇಲ್ಲಿ ಸೂರ್ಯನ ಜನ್ಮ ಆದ ಕೂಡಲೇ ಸಪ್ತ ಕುದುಗಳ ಮೂಲಕ ಸೂರ್ಯ ಸಂಚಾರ ಮಾಡ್ತಾನೆ. ಇವತ್ತು ಅದರ ಪಥ ಬದಲಾವಣೆ ಭಾಳಷ್ಟು ಮಾಹಿತಿಗಳಿವೆ. ನಮ್ಮ ಪುರಾಣದಲ್ಲಿ ಆಗಲಿ ಶಾಸ್ತ್ರಗಳಲ್ಲಿ ಹಲವು ಇದರ ಬಗ್ಗೆ ತುಂಬ ವಿಶೇಷ ಇದೆ. ನಾವಿಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಿದ್ದಾರೆ. ಸೂರ್ಯ ನಮಸ್ಕಾರಕ್ಕೆ ಅದರದ್ದೇ ಆದ ಮಂತ್ರಗಳು, ದ್ವಾದಶ ಮಂತ್ರಗಳು ಮತ್ತು ಬೇರೆ ಬೇರೆ ರೀತಿಯ ವಿಶೇಷ ಮಂತ್ರಗಳಿವೆ. ಇಲ್ಲಿ ನಾವು ವೈಜ್ಞಾನಿಕವಾಗಿ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ವಿಕಸಗೊಳ್ಳಲಿಕ್ಕೆ ಸೂರ್ಯನ ಪೂಜೆ, ಸೂರ್ಯ ನಮಸ್ಕಾರ ಬಹಳ ವಿಶೇಷ ಬಂಧುಗಳೇ. ಸೂರ್ಯನ ಪೂಜೆ ಮಾಡ್ತಾರೆ. ಆರೋಹಣ ಅವರೋಹಣ ಮಂತ್ರಗಳ ಮೂಲಕ ಸೂರ್ಯನ ಉಪಾಸನೆ, ಸೂರ್ಯನ ಆರಾಧನೆ ಮಾಡ್ತಾರೆ. ಇಲ್ಲಿ ನಾವು ಸೂರ್ಯೋಪಾಸನೆ ಅಂದರೆ ಸೂರ್ಯ ನಮಸ್ಕಾರ ಎಂದರೆ ಆಸನ ಮತ್ತು ಪ್ರಾಣಾಯಾಮಗಳ ಮಿಶ್ರಣ. ವಿದ್ಯಾರ್ಥಿಗಳೇ, ಆರೋಗ್ಯಂ ಭಾಸ್ಕರಾದಿಚೇತ್. ಸೂರ್ಯದೇವನ ಅನುಗ್ರಹವಿದ್ದರೆ ಆರೋಗ್ಯ ಭಾಗ್ಯ ಒದಗಿ ಬರ್ತದೆ. ಸಮಸ್ತ ಜೀವರಾಶಿಗಳ, ಸಸ್ಯರಾಶಿಗಳ ಆರಂಭ ಆಗುವುದೇ ಸೂರ್ಯ ಉದಯ ಆದ ನಂತರ ಅದರ ಚಟುವಟಿಕೆಗಳು. ಎಲ್ಲ ನಮ್ಮ ಚಟುವಟಿಕೆಗಳು, ನಮ್ಮ ಆ್ಯಕ್ಟಿವಿಟಿ ಎಲ್ಲ, ದಿನನಿತ್ಯದ ಕೆಲಸಗಳು ಆರಂಭವಾಗೋದು
ಸೂರ್ಯ ಉದಯಿಸಿದ ನಂತರ. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯಿಸುವ 1.5 ಗಂಟೆ ಅಂದರೆ 90 ನಿಮಿಷ ಮುಂಚೆ ಯಾರು ಎದ್ದೇಳಿ ಸೂರ್ಯ ನಮಸ್ಕಾರ ಕೆಲಸಗಳು ಅಥವಾ ನಿತ್ಯ ಮನೆ ಕೆಲಸಗಳು, ಜಪ ತಪ ಧ್ಯಾನ ಅಥವಾ ಇತ್ಯಾದಿ ಕೆಲಸಗಳು ಮಾಡಿದಾಗ ಸರ್ವ ದೇವತೆಗಳ ಸಂಚಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಇರ್ತದೆ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಕೊನೆಯ ಪಕ್ಷ ಒಂದು 5-5:30 ಹೇಳಬೇಕು. ಈಗ 3 ಗಂಟೆ ಮೇಲೆ ಆರಂಭ ಆಗ್ತದೆ ಬ್ರಾಹ್ಮಿ ಮುಹೂರ್ತ. ಅದರಲ್ಲಿ ವಿಶೇಷವಾಗಿ ಸೂರ್ಯ ಉದಯಿಸುವ 1.5 ಗಂಟೆ, ಸೂರ್ಯ ಉದಯಿಸಿದ 40 ನಿಮಿಷ 45 ನಿಮಿಷವರೆಗೆ ಇದೆ ಅದರ ಅವಧಿ. ಆ ಅವಧಿಯೊಳಗೆ ನಾವು ನಿತ್ಯದ ನಮ್ಮ ದೈನಂದಿನ ಚಟುವಟಿಕೆಗಳು, ಯೋಗ, ಪ್ರಾಣಾಯಾಮ, ಧ್ಯಾನ ಅಥವಾ ಸೂರ್ಯ ನಮಸ್ಕಾರ ಇತ್ಯಾದಿ ಮಾಡೋದರಿಂದ ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಯಾಕೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಅಂದರೆ, ನಮ್ಮ ದೇಹದಲ್ಲಿ 11 ಜಾಯಿಂಟ್ಸ್ ಇದೆ, 1008 ಪಾರ್ಟ್ ಇದೆ, ಅದೆಲ್ಲ ಆ್ಯಕ್ಟಿವೇಟ್ ಆಗಬೇಕು. ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಜಿಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಫಿಸಿಯೋಥೆರಪಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊನೆಯ ಪಕ್ಷ ಬೆಳಿಗ್ಗೆ ಒಂದಿಷ್ಟು ಪ್ರಾರ್ಥನೆ ಮಾಡಿ, ಸರಳ ವ್ಯಾಯಾಮ ಮಾಡಿ, 12 ಮಂತ್ರ ಪಠಿಸಿಕೊಂಡು 3, 6 ಅಥವಾ 9 12, 13 ಸೂರ್ಯ ನಮಸ್ಕಾರ ಮಾಡಿಸೋ ಸಾಕು. ಯಾಕೆಂದರೆ ಇಲ್ಲಿ ಆಸನ ಮತ್ತು ಪ್ರಾಣಾಯಾಮ ಒದಗಿ ಬರ್ತದೆ ವಿದ್ಯಾರ್ಥಿಗಳೇ. ಹಾಗೆ ವಿಶೇಷವಾಗಿ ಈ ಒಂದು ಶಕ್ತಿ ವಿದ್ಯಾಸಂಸ್ಥೆ ಮತ್ತು ಕ್ರೀಡಾ ಭಾರತೀಯವರ ಆಶಯದಲ್ಲಿ ಬಹಳ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಈ ಪರಂಪರೆ ಇದೆಲ್ಲ ಹಿಂದೆ ಋಷಿಮುನಿಗಳು ಇದನ್ನು ಮಾಡಿಸ್ತಾ ಇದ್ದರು, ಗುರುಕುಲ ಪದ್ಧತಿಯಲ್ಲ. ಇದೀಗ ಬೆಳಕಿಗೆ ಇನ್ನಷ್ಟು ಬರಬೇಕು ಅಂತಹ ಕೆಲಸ ಈ ಒಂದು ಶಕ್ತಿ ಈ ಒಂದು ಶಾಲೆಯಲ್ಲಿ ನಡೀತಾ ಇದೆ. ನಮ್ಮ ದೈನಂದಿನ ಚಟುವಟಿಕೆ ಆರಂಭವಾಗುವಾಗಲೇ ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡಿದಾಗ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಸರ್ವ ವ್ಯಾಯಾಮ, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಸ್ಕೆಲೆಟಲ್ ಸಿಸ್ಟಮ್, ಎಸ್ಕೆಟರಿ ಸಿಸ್ಟಮ್ ಎಲ್ಲ ವಿಸರ್ಜನಾಂಗಗಳು ಎಲ್ಲ ಅದರ ಚಟುವಟಿಕೆಗೆ ಆ್ಯಕ್ಟಿವೇಟ್ ಆಗಲಿಕ್ಕೆ, ಕೆಲಸ ಶುರು ಮಾಡಲಿಕ್ಕೆ ಬಹಳ ಸುಲಭ ಅಂತೇಳಿ. ಪ್ರಕೃತಿ ಹೇಗೆ ಇದೆ ಹಾಗೆ ನಾವು ಇರಬೇಕಂತೆ. ಸೂರ್ಯ ಹಾಟ್ ಆಗ ನಮ್ಮ ಜಠರಸ ಹಾಟ್ ಇರ್ತದೆ ನೋಡಿ. ಇಲ್ಲಿಗೂ ಜಠರಕ್ಕೂ ಸೂರ್ಯಕ್ಕೂ ಕನೆಕ್ಷನ್ ಇದೆ. ಅದಕ್ಕೆ ಬೆಳಿಗ್ಗೆ ಆರಂಭದಲ್ಲಿ 5 to 7 ಫೈರ್, ಆಗ ನಾವು ವಾಶ್ರೂಮಿಗೆ ಹೋಗಬೇಕಾಗ್ತದೆ. ಬೆಳಿಗ್ಗೆ 5 ರಿಂದ 7 ವಾಶ್ರೂಮ್ ಅಂದರೆ ನಾವು ವಿಸರ್ಜನಾಂಗ ನಮ್ಮ ಮಲಶೋಧನೆಗೆ ಹೋಗುವಂಥ ಟೈಮ್. ಆಗ ಸೂರ್ಯನ ಹೀಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮ್ಮ ಪ್ರಕೃತಿ ಹಾಗೆ ಇಟ್ಟಿದೆ. ಆಮೇಲೆ 7 ರಿಂದ 9 ಬ್ರೇಕ್ಫಾಸ್ಟ್ ಟೈಮ್. ಆಮೇಲೆ 9 ರಿಂದ ಅನಂತರ ನಮ್ಮ ದೈನಂದಿನ ಚಟುವಟಿಕೆ ಪ್ರಕೃತಿ ಹಾಗೆ ಹೇಳ್ತಾ ಇದೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ, ಚೈನೀಸ್ ಮೆರಡಿಯಲ್ಲಿ ಹಾಗೆ ಹಲವಾರು ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ. 9 ರಿಂದ ಸ್ಪ್ಲೀನ್ ನಮ್ಮ ರಕ್ತ ಶುದ್ಧಿಯಾಗಿ ಗುಲ್ಮ ಅಂತ ಹೇಳ್ತೀವಿ. ಆಮೇಲೆ 11 to 3 ಸ್ಮಾಲ್ ಇಂಟೆಸ್ಟೈನ್ ಮತ್ತು ಹಾರ್ಟ್ ಕೆಲಸ. ಅದಕ್ಕೆ ನೋಡಿ ಕಚೇರಿ ಕೆಲಸ ಆ್ಯಕ್ಟಿವೇಟ್ ಮಾಡೋದು 10 ರಿಂದ ಮಧ್ಯಾಹ್ನವರೆಗೆ. ಆಮೇಲೆ ಬ್ಲ್ಯಾಡರ್ ಟೈಮ್ 5 ರಿಂದ 7 ಕಿಡ್ನಿ ಟೈಮ್ ಅಂತ ಹೇಳಿದೆ, 7-8 ರಿಂದ. ಹಾಗೂ ನಮ್ಮ ಇಲ್ಲಿ ಬಾಂಡಿಂಗ್ ಟೈಮ್, ಮನೆಯಲ್ಲೆಲ್ಲ ಭಾವಿಕತೆ ಅನ್ಯೋನ್ಯತೆ ಎಲ್ಲ ಇರಬೇಕು. ರಾತ್ರಿ ಬೇಗ ಊಟ ಮಾಡಿದರೆ ವಿಶೇಷವಾಗಿ ನಮ್ಮ ಇದು ಗಾಲ್ ಬ್ಲ್ಯಾಡರ್ ಮತ್ತು ಲಿವರ್ ಅದು ಕೆಲಸ ಶುರು ಮಾಡಿದೆ ರಾತ್ರಿ 11 ಗಂಟೆಗೆ. ಲಿವರ್ ಮತ್ತು ಗಾಲ್ ಬ್ಲ್ಯಾಡರ್ ಕೆಲಸ ಶುರು ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಖಾಲಿ, ತಲೆ ಖಾಲಿ ಇರಬೇಕು. ಹೊಟ್ಟೆ ಖಾಲಿ ಆಗಬೇಕು, ನಾನು ಬೇಗ ಊಟ ಮಾಡಿರಬೇಕು ಅಲ್ವಾ, ರಾತ್ರಿ 8 ಗಂಟೆಗೆ. ತಲೆ ಖಾಲಿ ಆಗಬೇಕಾದ್ರೆ ನಾನು ಮಲಗಬೇಕು. ಲಿವರ್ ಮತ್ತು ಗಾಲ್ ಬ್ಲ್ಯಾಡರ್ ಕೆಲಸ ಶುರು ಮಾಡೋದೇ ಅದು 11 ರಿಂದ 3. ಆ ಹೊತ್ತಿಗೆ ನಾವು ನಿದ್ರೆಯಲ್ಲಿರಬೇಕು. ಅದಕ್ಕೋಸ್ಕರ ಪ್ರಕೃತಿ ಈ ಮಧ್ಯಾಹ್ನ ನಾವು ಹೇಳ್ತೀವಿ, ಆಯುರ್ವೇದ ಶಾಸ್ತ್ರ ಹೇಳ್ತದೆ 11 ರಿಂದ 3 ಗಂಟೆವರೆಗೆ ಕೋಲ್ಡ್ ಐಟಮ್ ತಗೊಳ್ಳಿ, ಮಜ್ಜಿಗೆ, ಮೊಸರು, ಅದು ಇದು ಅಥವಾ ಐಸ್ ಕ್ರೀಮ್ ಏನು ಬೇಕಾದ್ರೂ ತಗೊಳ್ಳಿ. ಯಾಕೆಂದರೆ ಸೂರ್ಯ ಹಾಟ್, ಜಠರ ಹಾಟ್ ಇದೆ, ಅದು ಸೆಟ್ ಆಗಿ 3 ಗಂಟೆ ನಂತರ ತಂಪಾದು ಸೇವಿಸಬೇಡಿ, ಸಂಜೆ ಹೊತ್ತು ಸೇವಿಸಬೇಡಿ ಹೇಳ್ತಾರೆ. ಯಾಕೆಂದರೆ ಆವಾಗ ಸೂರ್ಯ ಕೂಲಾಗಿ ಕೆಳಗೆ ಬರ್ತಾನೆ ಮತ್ತು ಚಂದ್ರ ಉದಯ ಆಗ್ತದೆ. ಅದರಿಂದ ಇಲ್ಲಿ ಇನ್ನಷ್ಟು ಮಾಹಿತಿಗಳು ಹೇಳ್ತಿದ್ರೆ ನೋಡಿ, ಬಲಬದಿ ಸೂರ್ಯನಾಡಿ, ಎಡಬದಿ ಚಂದ್ರನಾಡಿ. ಸೂರ್ಯ ಹೀಟ್, ಚಂದ್ರ ತಂಪು, ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಅದಕ್ಕೋಸ್ಕರ ಸೂರ್ಯನ ಉಪಾಸನೆ, ಸೂರ್ಯನ ಆರಾಧನೆ, ಸೂರ್ಯನಾರಾಯಣ ಹೇಳ್ತೇವೆ. ಸೂರ್ಯದೇವರು ವಿಷ್ಣುದೇವರ ನಾರಾಯಣನ ಅಂಶವಾಗಿದೆ. ಅದಕ್ಕೋಸ್ಕರ ಸೂರ್ಯನಾರಾಯಣ ನೋಡಿ. ಸೂರ್ಯನಾರಾಯಣ ದೇವಸ್ಥಾನಗಳು ಭಾಳಷ್ಟಿದೆ. ಅದರಲ್ಲಿ ನಮ್ಮ ವಿಶೇಷವಾಗಿ
ನಮ್ಮ ದೇಶದಲ್ಲಿ ಕೊನಾರ್ಕ್ ಆಗಲಿ, ತಂಜಾವೂರು ಆಗಲಿ, ಡೆಲ್ಲಿಯಲ್ಲಿ ಆಗಲಿ, ಕಾಶ್ಮೀರದಲ್ಲಿ ಆಗಲಿ, ಕಾಶ್ಮೀರದಲ್ಲಿ ಸಹ ವಿಶೇಷವಾದಂಥ ಸೂರ್ಯ ದೇವಸ್ಥಾನ, ತಮಿಳುನಾಡಲ್ಲಿ ಆಗಲಿ ನೋಡಿ, ಮಂಗಳೂರಲ್ಲಿ ಮರಳಿ ಸೂರ್ಯನಾರಾಯಣ ದೇವಸ್ಥಾನ, ಅಂದರೆ ಸೂರ್ಯನಿಗೆ ನಾರಾಯಣನ ಅಂಶ ಇರುವ ಕಾರಣ ಸೂರ್ಯನಾರಾಯಣ ದೇವಸ್ಥಾನ ಅಂತೇಳಿ ಹೇಳ್ತೇವೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಸೂರ್ಯ ನಮಸ್ಕಾರ ಎಂದರೆ ಆಸನ ಮತ್ತು ಪ್ರಾಣಾಯಾಮಗಳ ಮಿಶ್ರಣ. ಆರೋಗ್ಯಂ ಭಾಸ್ಕರಾದಿ ಚೇತ್, ಸೂರ್ಯದೇವನ ಅನುಗ್ರಹವಿದ್ದರೆ ಆರೋಗ್ಯ ಭಾಗ್ಯ ಒದಗಿ ಬರ್ತದೆ, ನಮಗೆ ಲವಲವಿಕೆ ಬರ್ತದೆ, ಉತ್ಸಾಹ ಬರ್ತದೆ. ಇಡೀ ದಿವಸ ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಶೇಷವಾಗಿ ವಿಕಸಗೊಳ್ಳಲು ಸಹಕಾರಿಯಾಗ್ತದೆ. ಇಡೀ ದಿವಸ ಲವಲವಿಕೆ, ಉತ್ಸಾಹ ಬರ್ತದೆ. 12 ಮಂತ್ರ ಪಠಿಸಿ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳ್ತೇವೆ. ಅಂತಹ ಸೂರ್ಯ ನಮಸ್ಕಾರ ನಾವು ಈ ಒಂದು ಸನ್ನಿಧಿಯಲ್ಲಿ ಮಾಡೋಣ. ಅದು ವಿಶೇಷವಾಗಿ ಈ ಸರಸ್ವತಿ ದೇಗುಲ, ಈ ಒಂದು ಶಕ್ತಿ ಶಾಲೆಯಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲವೂ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ, ನೀವೆಲ್ಲ ಸೂರ್ಯನಲ್ಲಿ 7 ಕುದೆಗಳಿವೆ. 7 ಕುದೆಗಳು 7 ಬಣ್ಣದಾಗಿದೆ. ನೀವೆಲ್ಲ ಕಲರ್ ಥೆರಪಿ ಇದ್ದೀರಿ ಅಲ್ವಾ? ಕೆಂಪಿದೆ, ಆರೆಂಜ್ ಇದೆ, ಯೆಲ್ಲೋ ಇದೆ, ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಧರಿಸಿದ್ದೀರಿ. ಯಾಕೆಂದರೆ ಇಂಡಿಗೋ ಬ್ಲೂ ಇದೆ, ನೀಲಿ ಇದೆ. ಆದ ಕಾರಣ ಸೂರ್ಯನ ರಥ 7 ಕುದುರೆಗಳು 7 ಬಣ್ಣದಾಗಿದೆ. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. 7 ಚಕ್ರಗಳು 7 ಬಣ್ಣದಾಗಿದೆ. ನಮ್ಮ ದೇಹದಲ್ಲಿ 32 ಕೋಟಿ ದೇವತೆಗಳು ಇದ್ದಾರೆ ಹೇಳಿದ್ದಾರೆ. ಹಾಗೆ 32 ನಮ್ಮ ಇಲ್ಲಿ ಲಂಗ್ಸಲ್ಲಿ ಇರುವಂತಹ ಆ ಬೋನ್ಗಳಿದೆ. ಆದ ಕಾರಣ ನಾವೆಲ್ಲ ಸೂರ್ಯ ನಮಸ್ಕಾರವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡೋಣ. ವಿಶೇಷವಾಗಿ ನೀವು ಈ ಸಂಸ್ಥೆಗೆ ಅವಕಾಶ ಮಾಡಿಕೊಂಡು ಮತ್ತೊಮ್ಮೆ ಶ್ರೀಯುತ ರಮೇಶ್ ಸರ್ ಆಗಲಿ, ಹಾಗೆ ಕ್ರೀಡಾ ಭಾರತೀಯ ಸಂಸ್ಥೆ ಶ್ರೀಯುತ ಭೋಜರಾಜ್ ಸರ್ ಅವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ಹಾಗೆ ಈ ಒಂದು ನಮ್ಮ ದೇಲಂಪಾಡಿ ಯೋಗದ ಪ್ರತಿಷ್ಠಾನದಿಂದ ನಮ್ಮ ಹಿರಿಯ ಯೋಗ ಶಿಕ್ಷಕ ವೀಣಾ ಮಾರ್ಲಾಗಲಿ, ಸುಭದ್ರ ಅವರಿದ್ದಾರೆ, ಅವರು ಸಹ ಸಹಕಾರ ನೀಡ್ತಾರೆ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ನನ್ನ ಕೊನೆಯ ಟಿಪ್ಸ್ ಇಷ್ಟೇ, ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ನಮ್ಮ 33 ವರ್ಟಿಬ್ರ ಅನ್ನೋ ಬೆನ್ನು ಕುತ್ತಿಗೆ ನೇರ ಮಾಡಿ ನೋಡೋ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಚಿನ್ಮುದ್ದೆಯಲ್ಲಿ ಬೆನ್ನು ಕುತ್ತಿಗೆ ನೇರ ಮಾಡಿ. ನಮ್ಮ ಆರೋಗ್ಯ ಬರಬೇಕಾದರೆ ಸಣ್ಣ ಟಿಪ್ಸ್ಗಳು, ಆದಷ್ಟು ನೀವು ಸ್ಪೈನಲ್ ಕಾರ್ಡ್ ನೇರ ಮಾಡಿ, ಬೆನ್ನು ಕುತ್ತಿಗೆ ನೇರ, ದೇಹ ಸಡೆ, ನಿಂತಾಗ, ಕುಳಿತಾಗ ಎಷ್ಟು ನಾವು ಬೆನ್ನು ನೇರ ಮಾಡಿದ್ದೇವೆ, ನಮಗೆ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಸ್ಕ್ರಿಟರಿ ಸಿಸ್ಟಮ್ ಆರೋಗ್ಯ ಭಾಗ್ಯ ಒದಗಲಿಕ್ಕೆ ಇದು ಸಹ ಒಂದು ಟಿಪ್ಸ್ಗಳು. ಯಾಕೆಂದರೆ ಇದು ಸಂಶೋಧನೆಯಲ್ಲಿ ಆಗಿದೆ. ಈಗ ಏನಾಗಿದೆ ಅಂದರೆ ಲ್ಯಾಪ್ಟಾಪ್, ಮೊಬೈಲ್ ನಮ್ಮ ಎಲ್ಲ ಫಾಲ್ ಡೌನ್ ಆಗಿದೆ, ನಮ್ಮ ಬೆನ್ನು ಬಾಗಿ ಹೋಗಿದೆ. ಯಾವಾಗ ನೀವು ಬೆನ್ನು ನೇರ ಮಾಡ್ತೀರಿ, ಬಂಡೆಯಂತೆ ಅಚಲ, ಸ್ವಾಮಿ ವಿವೇಕಾನಂದ ಹೇಳಿ, ನಾನು ಹೇಳಿದಲ್ಲ, ವಿಗ್ರಹದಂತೆ ಅಚಲ. ಈಗಿಂದಲೇ ನೀವು ಅಭ್ಯಾಸ ಮಾಡಿ ನೋಡಿ. ನಮಗೆ ವಯಸ್ಸಾಗ್ತಾ 40-50 ಆದಮೇಲೆ ಬೆನ್ನು ಬಾಗ್ತದೆ. ಆದಷ್ಟು ನೆನಪು ಮಾಡಿಕೊಂಡು ಬೆನ್ನನ್ನು ನೇರ ಮಾಡಲಿಕ್ಕೆ ಟ್ರೈ ಮಾಡಿ. ದಿನದ ನೆನಪಾದಾಗ ಮಾಡಿ, ಪುನಃ ಫಾಲ್ ಡೌನ್ ಆಗ್ತದೆ, ಪುನಃ ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ 1 ತಿಂಗಳು ಮಾಡಿ ನೋಡಿ ವಿದ್ಯಾರ್ಥಿಗಳೇ, ಆಗ ನಿಮಗೆ ಎಷ್ಟು ಹೆಲ್ಪ್ ಆಗ್ತದೆ ಅಂದರೆ ಇದು ಸಂಶೋಧನೆಯಲ್ಲಿ ಸಹ ಆಗಿದೆ. ಇಷ್ಟು ಹೇಳುತ್ತಾ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ, ವಿಶೇಷವಾಗಿ ಕ್ರೀಡಾ ಭಾರತಿ ಸಂಸ್ಥೆಯಿಂದ ಒಳ್ಳೆಯ ಕೆಲಸಗಳು ಬೇರೆ ಬೇರೆ ಕಡೆಗಳಲ್ಲಿ ನಿತ್ಯ ನಿರಂತರ ಸೂರ್ಯ ನಮಸ್ಕಾರ ಆಗಲಿ, ಯೋಗ ಆಗಲಿ, ಎಲ್ಲ ಹಲವಾರು ನಮ್ಮ ಆರೋಗ್ಯ ಭಾಗ್ಯಕ್ಕೆ ಬೇಕಾಗುವಂಥ ಭಾರತೀಯ ಪರಂಪರೆ ಸಂಸ್ಕೃತಿಗೆ ಬೇಕಾಗುವಂಥ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ಹಾಗೆ ಶಕ್ತಿ ಶಾಲೆಯಲ್ಲಿ ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಇದೆ. ವಿಶೇಷವಾಗಿ ಈ KC ನಾಯಕರು ಸರ್ ಸ್ವತಃ ಯೋಗ ಕಲಿತವರು, ಅವರ ಫ್ಯಾಮಿಲಿ ಸಹ ನಮ್ಮ ಕೈಯಿಂದ ಕಲ್ತಿದ್ದಾರೆ, ಈ ಒಂದು ಮೇಡಮ್ ಸಹ ಕಲ್ತಿದ್ದಾರೆ. ಅವರು ಇದಕ್ಕೆಲ್ಲ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ಸಹ ಶುಭವಾಗಲಿ. ಥ್ಯಾಂಕ್ ಯು. ರಥಸಪ್ತಮಿ ಆಚರಣೆಯ ಮಹತ್ವದೊಂದಿಗೆ ಯೋಗಾಭ್ಯಾಸದ ಅದರ ಫಲವನ್ನು ಕೂಡ ನಮಗೆ ಕಿರು ಮಾಹಿತಿಯಾಗಿ ಹೇಳಿದ್ದಾರೆ ಸರ್. ನಿಮಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ನಮ್ಮ ಸಂಸ್ಥೆ ಪರವಾಗಿ ಕಿರು ಸನ್ಮಾನ ಇದೆ ಸರ್, ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ರಮೇಶ್ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಸೇರಿಕೊಂಡು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಬೇಕಾ, ಒಂದು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಡಾಕ್ಟರ್ KC ನಾಯಕ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ರಮೇಶ್ ಸರ್ ಅವರು ಅಧ್ಯಕ್ಷ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಕ್ರೀಡಾ ಭಾರತೀಯ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ನಡೆಯುವಂಥ ಈ ಒಂದು ರಥಸಪ್ತಮಿಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕ್ರೀಡಾ ಭಾರತೀಯ ಪ್ರಾಂತದ ಪ್ರಮುಖರಾಗಿರುವಂಥ ಭೋಜರಾಜ್ ಕಲ್ಲಡ್ಕ ಅವರೇ, ಅದೇ ಥರ ಕ್ರೀಡಾ ಭಾರತೀಯ ಪ್ರಮುಖರಾಗಿರುವಂಥ ಕರಿಯಪ್ಪ ರೈಗಳೇ, ಪ್ರತಿ ವರ್ಷವೂ ನಮಗೆ ಯೋಗಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥ ವೀಣಾ ಮೇಡಮ್ ಅವರೇ, ಸುಭದ್ರಾ ಮೇಡಮ್ ಅವರೇ, ಅದೇ ಥರ ನಮ್ಮ ಶಕ್ತಿ ವಿದ್ಯಾಸಂಸ್ಥೆಯ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲರಾಗಿರುವಂಥ ಬಬಿತಾ ಸೂರಜ್ ಮೇಡಮ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ನಮ್ಮೆಲ್ಲ ಶಿಕ್ಷಕೇತರ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷವೂ ನಾವು ರಥ ಸಪ್ತಮಿಯ ದಿವಸನೇ ಕ್ರೀಡಾ ಭಾರತೀಯ ಸಹಯೋಗದೊಂದಿಗೆ ಈ ಒಂದು ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ವಿ. ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಂಥವರು ಪ್ರತಿನಿತ್ಯನೂ ಯೋಗವನ್ನು ಮಾಡ್ತೀವಿ. ನಾವು ಗೋಪಾಲಕೃಷ್ಣ ದೇಲಂಪಾಡಿ ಅವರ ಮಾರ್ಗದರ್ಶನದೊಂದಿಗೆ ನಾವು ಮಾಡುವಂಥ ಯೋಗ ನಿತ್ಯನೂ ನಾವು ನಮ್ಮ ಸ್ಟಡಿ ಅವರ್ಸಿಗೆ ಬರುವ ಸಂದರ್ಭದಲ್ಲಿ ನಾವು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಆ ನಂತರ ನಮ್ಮ ಸ್ಟಡಿ ಅವರ್ಸ್ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ನಾನು ಗೋಪಾಲಕೃಷ್ಣ ದೇಲಂಪಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ನಮ್ಮ ಹಾಸ್ಟೆಲಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೋಪಾಲಕೃಷ್ಣ ದೇಲಂಪಾಡಿ ಅವರ ನೇತೃತ್ವದ ನಮ್ಮ ವೀಣಾ ಮೇಡಮ್ ಮತ್ತು ಸುಭದ್ರಾ ಮೇಡಮ್ ಅವರು ನಮಗೆ ಒಂದು ಉತ್ತಮವಾಗಿರುವಂಥ 15-20 ನಿಮಿಷದ ಯೋಗವನ್ನು ನಮಗೆ ನಿರಂತರವಾಗಿ ಮಾಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ದಿನನಿತ್ಯ ಯೋಗವನ್ನು ವ್ಯಾಯಾಮವನ್ನು ನಾವು ಮಾಡ್ತಾ ಇದ್ವಿ. ಈ ಒಂದು ವಿಶೇಷ ದಿನದಂದು ನಾವು ಸೂರ್ಯ ನಮಸ್ಕಾರವನ್ನು ಮಾಡೋದ್ರ ಮೂಲಕ ನಮ್ಮ ದಿನನಿತ್ಯದಲ್ಲಿ ನಮಗೆ ಸಿಗುವಂಥ ಸಮಯ, ನಾವು 5ರಿಂದ 5:30 ಒಳಗಡೆ ನಾವು ಎದ್ದರೆ ಅದಕ್ಕಿಂತ ಮುಂಚೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ, ಇಲ್ಲ ಅದರ ನಂತರ ಎಲ್ಲಿಯಾದರೂ ನಮ್ಮ ಸ್ಟಡಿ ಅವರ್ಸ್ಗಿಂತ ಮುಂಚೆ ನಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಿದರೆ ಉತ್ತಮ, ನಮ್ಮ ಆರೋಗ್ಯಕ್ಕೆ ಅದು ಉತ್ತಮವಾಗುತ್ತೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸುತ್ತಾ ಮುಂದಿನ ಅವಧಿಯಲ್ಲಿ ನಾವು ಯೋಗವನ್ನು ಮಾಡೋಣ. ನಮಗೆ ಸಹಕಾರವನ್ನು ಮಾಡಿರುವಂಥ ಕ್ರೀಡಾ ಭಾರತಿಗೆ ಮತ್ತೊಮ್ಮೆ ನಾನು ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಾನು ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಮಕ್ಕಳೇ ನಾವೆಲ್ಲರೂ ಕೂಡಿಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಜಗತ್ತಿಗೆ ಬೆಳಕು ಕೊಡುವಂತಹ ಆ ಸೂರ್ಯದೇವನ ಆರಾಧನೆಯನ್ನು ನಾವೆಲ್ಲ ಮಾಡೋಣ. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಬಿಫೋರ್ ಸ್ಟಾರ್ಟ್ ದ ಸೂರ್ಯ ನಮಸ್ಕಾರ ಫಸ್ಟ್ ವಿ ಹ್ಯಾವ್ ಟು ಡು ವಾರ್ಮ್ ಅಪ್ ಎಕ್ಸಸೈಸ್. ಕಾಲುಗಳು ಜೋಡಣೆ, ಸೊಂಟಕ್ಕೆ ಕೈ ಕೊಡಿ. ನಮ್ಮ ವಿದ್ಯಾರ್ಥಿಗಳು ನನ್ನ ಬಲಬದಿಯಲ್ಲಿ ಸುಭದ್ರ ಇದ್ದಾರೆ, ಹಾಗೆ ಎಡಬದಿಯಲ್ಲಿ ವೀಣಾ ಮಾರ್ಲಾ ಇದ್ದಾರೆ, ಅವರು ಹಿರಿಯ ಯೋಗ ಸಾಧಕರು. ಈಗ ಆರಂಭ, ಬಿಫೋರ್ ಸ್ಟಾರ್ಟ್ ದ ಯೋಗ ವಾರ್ಮ್ ಅಪ್ ಎಕ್ಸಸೈಸ್ ಸ್ಟಾರ್ಟ್. ಕಾಲು ಮೇಲೆ ಕೆಳಗೆ ಮಾಡಲಿಕ್ಕೆ ಮೆಲ್ಲಗೆ ಮಾಡಿ, ಎಷ್ಟಾಗ್ತದೆ ಅಷ್ಟು ಮಾಡಿ. ದೇಹದ ಕಾಲರ್ ಸ್ಟ್ಯಾಂಡ್ ಇದ್ರು ನನಗೆ ತೋರಿಸಿ ಸುಲಭ. ದೇಹದ ಜಡತ್ತು ಹೋಗಿ. ಈಗ ಸರಳ ವ್ಯಾಯಾಮ 2, ಕಾಲುಗಳು ಜೋಡಣೆ, ಕೈ ಅಗಲ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಸರಳ ವ್ಯಾಯಾಮ 3, ಇನ್ಹೇಲ್ ಎಕ್ಸೇಲ್. ನೋಡಿಕೊಳ್ಳಿ, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಸರಳ ವ್ಯಾಯಾಮ 4, ಕಾಲಗಲ, ಕಾಲು ಅಗಲ, ಲೆಗ್ ಅಪಾರ್ಟ್, ಟ್ವಿಸ್ಟಿಂಗ್ ಲೈಕ್ ದಿಸ್. ಯು ಹ್ಯಾವ್ ಟು ಟ್ವಿಸ್ಟ್. ಎಲ್ಲ ಬ್ಯಾಕ್ ಪೈನ್ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಟ್ವಿಸ್ಟ್ ಮಾಡಿ ಒಂದು 3 ಬಾರಿ ಎಲ್ಲ ಮಾಡಿ, ಆ ಕಡೆ ಈ ಕಡೆ. ಟರ್ನ್ ದ ಹೆಡ್ ಆಲ್ಸೋ. ಆಮೇಲೆ ಸರಳ ವ್ಯಾಯಾಮ 5, ಹೈಟ್ ಆಗಲಿಕ್ಕೆ ಒಳ್ಳೆಯದು, ಎತ್ತರ ಆಗಲಿಕ್ಕೆ. ಇನ್ಹೇಲ್ ಎಕ್ಸೇಲ್. ಯಾರಿಗೆ ಹೈಟ್ ಆಗಬೇಕು ಡೈಲಿ ಮಾಡಿ ಒಂದು 11 ಬಾರಿ, ಬೆಳಿಗ್ಗೆ ಸಂಜೆ. ಇನ್ಹೇಲ್ ಎಕ್ಸೇಲ್. ಸರಳ ವ್ಯಾಯಾಮ 6, ಮುಂದೆ ಬಗ್ಗುದು, ಮುಂದೆ ಬಗ್ಗು ನೋಡಿ ತೋರಿಸ್ತಾರೆ. ಎಕ್ಸೇಲ್, ಕಾಲಗಲ, ಲೆಗ್ ಅಪಾರ್ಟ್. ಇನ್ಹೇಲ್, ಒಟ್ಟಿಗೆ ನೋಡಿ, ಕೈ ಮೇಲೆ ಮಾಡಿ, ಎಲ್ಲರೂ ಕೈ ಮೇಲೆ ಮಾಡಿ. ಇನ್ಹೇಲ್ ಎಕ್ಸೇಲ್, ಮುಂದೆ ಬಗ್ಗಿ. ಇನ್ಹೇಲ್ ಎಕ್ಸೇಲ್,
ಸರಿ ಬಗ್ಬೇಕು. ಇನ್ಹೇಲ್, ಎಕ್ಸೇಲ್, ಎಸ್, ರಿಲ್ಯಾಕ್ಸ್. ಈಗ ಟ್ರಂಕ್ ಮೂಮೆಂಟ್, ಎರಡು ಅಗಲ ಕೈ, ಕಾಲಗಲ, ಕೈ ಹೀಗೆ. ಎಕ್ಸೇಲ್, ಟರ್ನ್ ರೈಟ್ ಸೈಡ್, ಇನ್ಹೇಲ್, ಪೊಸಿಷನ್. ಎಕ್ಸೇಲ್, ಟರ್ನ್ ಲೆಫ್ಟ್ ಸೈಡ್, ಇನ್ಹೇಲ್, ಪೊಸಿಷನ್. ಎಕ್ಸೇಲ್, ಟರ್ನ್ ರೈಟ್ ಸೈಡ್, ಇನ್ಹೇಲ್, ಪೊಸಿಷನ್. ಎಕ್ಸೇಲ್, ಟರ್ನ್ ಲೆಫ್ಟ್ ಸೈಡ್. ಎಸ್. ಇನ್ನು ಕೊನೆಯದು ವ್ಯಾಯಾಮ ನೀ ಮೂಮೆಂಟ್. ಯಾಕೆಂದ್ರೆ ನಮಗೆ ನಮ್ಮ ಮಂಡಿ ಎಲ್ಲ ಸ್ಟ್ರಾಂಗ್ ಆಗಬೇಕು. ಯಾರು ಇದನ್ನು ನೀವು ಎಳೆಯ ಪ್ರಾಯದಲ್ಲಿ ಮಕ್ಕಳು ಮಾಡ್ತೀರಿ, ಒಂದ್ಸಲ ನೋಡೋದು ಒಳ್ಳೇದು, ಯಾಕೆ ನಿಮಗೆ ಕನ್ಫ್ಯೂಷನ್ ಬೇಡ. ಸೂರ್ಯ ನಮಸ್ಕಾರ ಎಂದರೆ ಆಸನ ಮತ್ತು ಪ್ರಾಣಾಯಾಮಗಳ ಮಿಶ್ರಣ. ಈಗ ನಮ್ಮ ವಿದ್ಯಾರ್ಥಿಗಳು 10 ಸ್ಟೆಪ್, 12 ಸ್ಟೆಪ್ ಇದೆ. ದೋ ಪಾದ ಹಸ್ತಾಸನ, ಸರಿ ನೋಡಿ ಹೇಗೆ ಅಂತೇಳಿ. ಇನ್ನು ಎಕ್ಸೇಲ್, ಇನ್ಹೇಲ್, 3 ಯಾವುದು ಏಕಪಾದ ಪ್ರಸರಣಾಸನ ಅಥವಾ ಅಶ್ವಸಂಚಲನಾಸನ ಹೇಳ್ತೇವೆ. ನೋಡಿ ಇಲ್ಲಿ ಗಮನಿಸಿ ಬಂದ ವಿದ್ಯಾರ್ಥಿಗಳೇ, 2 ಕೈಗಳ ಮಧ್ಯೆ ಕಾಲಿರಬೇಕು, ಇದು ಇಂಪಾರ್ಟೆಂಟ್. ಎಡಕಾಲು ಹಿಂದೆ ಚಾಚೋದು. ನಾವಿಲ್ಲಿ 10 ಸ್ಟೆಪ್. ಆಮೇಲೆ ಎಕ್ಸೇಲ್ 4 ಚತುರಂಗ ದಂಡಾಸನ, ಸ್ಲ್ಯಾಂಟ್. ನೋಡಿ ಅವರು ಸುಭದ್ರ ನೋಡಿ ನೋಡಿ ತೋರಿಸಿದ್ದಾರೆ, ಇದು ಹೀಗಿರಬೇಕು. ಸೀಟು ಮೇಲೆಲ್ಲ, ಇದು ರಾಂಗ್ ನೋಡಿ, ಮೇಲೆ ರಾಂಗ್ ಮಾಡಿ ಒಮ್ಮೆ ನೋಡಿ, ಇದು ರಾಂಗ್. ಇದರಲ್ಲಿ ಹೀಗೆ ಚತುರಂಗ ದಂಡಾಸನ. ಆಮೇಲೆ ಇನ್ನೆಲ್ ಎಕ್ಸೇಲ್ ಸಾಷ್ಟಾಂಗ ನಮನ, ಸೀಟು ಮೇಲೆ, ಸೀಟು ಮೇಲೆ, ಅದೆಷ್ಟಾಗ್ತಷ್ಟು ಮಾಡಿ. ಆಮೇಲೆ ಇನ್ಹೇಲ್ ಊರ್ಧ್ವಮುಖ ಶ್ವಾನಾಸನ, ಎಕ್ಸೇಲ್ ಅಧೋಮುಖ ಶ್ವಾನಾಸನ. ನೋಡಿ ಇದು ಬೆನ್ನಿಗೆ, ಸ್ಪೈನಲ್ ಕಾರ್ಡಿಗೆ, ನಿಮ್ಮ ಒತ್ತಡ ನಿವಾರಣೆಗೆ, ಏಕಾಗ್ರತೆಗೊಳ್ಳೆಯದು. ಅಧೋಮುಖ ಶ್ವಾನಾಸನ 10 ಸ್ಟೆಪ್. ಇನ್ಹೇಲ್ ಇನ್ನೊಂದು ಕಾಲು ಏಕಪಾದ ಪ್ರಸರಣಾಸನ 8. ಎಕ್ಸೇಲ್ 9 ಪಾದ ಹಸ್ತಾಸನ. ಇನ್ಹೇಲ್ 10 ನಮಸ್ಕಾರ ಮುದ್ರೆ. ಇದಿಷ್ಟು ಮಾಡಲಿಕ್ಕೆ ವಿದ್ಯಾರ್ಥಿಗಳೇ. ಈಗೆಲ್ಲ ಮಕ್ಕಳು ರೆಡಿ ಅಲ್ಲ? ಓಕೆ ಅಲ್ಲ? ಎಸ್, ಸ್ಟ್ಯಾಂಡ್ ಅಪ್. ನಾನು ಮಂತ್ರ ಹೇಳ್ತೇನೆ, ನೀವು ಗಟ್ಟಿಯಾಗಿ ಹೇಳಬೇಕು. ದೋ ಪಾದ ಹಸ್ತಾಸನ, 3 ಅಶ್ವಸಂಚಲನಾಸನ, ಎಡಕಾಲು ಹಿಂದೆ ಚಾಚಿ ತಲೆ ಮೇಲೆ. 4 ಚತುರಂಗ ದಂಡಾಸನ, ನಿಧಾನವೇ ಮಾಡೋ, ಸಾವಕಾಶ ಮಾಡಿ, ಮೆಥಡ್ ಇಂಪಾರ್ಟೆಂಟ್. ಸಾಷ್ಟಾಂಗ ನಮನ, ಇನ್ನೆಲ್ ಎಕ್ಸೇಲ್ 5. ಛೇ ಊರ್ಧ್ವಮುಖ ಶ್ವಾನಾಸನ, ತಲೆಯ ಮೇಲೆ ಭುಜಾಗಲ, 2 ಕಾಲಲ್ಲಿ ಇಷ್ಟು ಅಗಲ ಗ್ಯಾಪ್, ಊರ್ಧ್ವದೃಷ್ಟಿ. 7 ಅಧೋಮುಖ ಶ್ವಾನಾಸನ. ವೆರಿ ಗುಡ್, ವೆರಿ ಗುಡ್. ತಲೆ ಒಳಗೆ. ಇನ್ಹೇಲ್ ಏಕಪಾದ ಪ್ರಸರಣಾಸನ 8. 9 ಪಾದಹಸ್ತಾಸನ. 10 ನಮಸ್ಕಾರ ಮುದ್ರೆ. 3 ನಮಸ್ಕಾರ, ದಯವಿಟ್ಟು ಕಾಲು ಜೋಡಣೆ, ನಮಸ್ಕಾರ ಮುದ್ರೆ ಹೀಗಿರಬೇಕು. ಬ್ಯಾಕ್ ಸೈಡ್ ಮಾಡಿ, ಕೈ ಹೀಗೆ ನೋಡಿ, ಕೆಲವ್ರದ್ದು ಕೈ ಹೀಗೆ ಆಗಿಲ್ಲ, ಹೀಗೆ ಮಾಡಬೇಕು. ಓಂ ಸೂರ್ಯಾಯ ನಮಃ. ಏಕ್, ದೋ ಮುಂದೆ ಬಗ್ಗಿ ಪಾದಹಸ್ತಾಸನ. 3 ಏಕಪಾದ ಪ್ರಸರಣಾಸನ, ಇನ್ನೇಲ್. 4 ಚತುರಂಗ ದಂಡಾಸನ, ಸ್ಲ್ಯಾಂಟ್, ಸ್ಲ್ಯಾಂಟ್ ನೋಡಿ ಈ ರೀತಿ ಜಾರುಬಂಡಿಯಾಗೆ. 5 ಸಾಷ್ಟಾಂಗ ನಮನ. 6 ಊರ್ಧ್ವಮುಖ ಶ್ವಾನಾಸನ. ಎಕ್ಸೇಲ್ 7 ಅಧೋಮುಖ ಶ್ವಾನಾಸನ. 8 ಏಕಪಾದ ಪ್ರಸರಣಾಸನ. ಇನ್ಹೇಲ್. ಎಕ್ಸೇಲ್ 9 ಪಾದಹಸ್ತಾಸನ. ಇನ್ಹೇಲ್ 10 ನಮಸ್ಕಾರ ಮುದ್ರೆ. ನಮಸ್ಕಾರ ಮುದ್ರೆ ಈ ರೀತಿ. 3 ಆಯಿತು. ಈಗ 4. ದಯವಿಟ್ಟು ಮಂತ್ರ ಗಟ್ಟಿ ಹೇಳಬೇಕು ವಿದ್ಯಾರ್ಥಿಗಳೇ. ಏಕ್ ಅರ್ಧಚಕ್ರಾಸನ. ಇನ್ಹೇಲ್. ಎಕ್ಸೇಲ್ 2 ಪಾದಹಸ್ತಾಸನ. 3 ಇನ್ಹೇಲ್ ಏಕಪಾದ ಪ್ರಸರಣಾಸನ. ಎಕ್ಸೇಲ್ 4 ಚತುರಂಗ ದಂಡಾಸನ. ಎಕ್ಸೇಲ್ 7 ಅಧೋಮುಖ ಶ್ವಾನಾಸನ. ತಲೆ ಒಳಗೆ ಹೋಗಲಿ, ತಲೆ ಒಳಗೆ ಇನ್ನೂ ಅಡಿಗೆ. 8 ಇನ್ಹೇಲ್ ಏಕಪಾದ ಪ್ರಸರಣಾಸನ. 9 ಪಾದಹಸ್ತಾಸನ. ಎಕ್ಸೇಲ್ 10 ನಮಸ್ಕಾರ ಮುದ್ರೆ. ಓಂ ಖಗಾಯ ನಮಃ. 5 ಓಂ
खगाय नमः। 1 2 3 ಎಡಕಾಲು ಹಿಂದೆ ಚಾಚಿ ತಲೆ ಮೇಲೆ, ಗುಡ್ ಗುಡ್, ತಲೆ ಮೇಲೆ ಇನ್ನು ಸಹ ಮೇಲೆ, ಊರ್ಧ್ವ ದೃಷ್ಟಿ, ಎರಡು ಕೈಗಳ ಮಧ್ಯೆ ಕಾಲು, ಎರಡು ಕೈಗಳ ಮಧ್ಯೆ ಕಾಲು, ತಲೆ ಮೇಲೆ. 4 5 ಇನ್ನೆಲ್ ಎಕ್ಸೇಲ್, ಸಾಷ್ಟಾಂಗ ನಮನ. ಇನ್ಹೇಲ್ ಊರ್ಧ್ವಮುಖ ಶ್ವಾನಾಸನ, ಛೇ, ಗುಡ್ ಗುಡ್. ಎಕ್ಸೇಲ್ 7 ಅಧೋಮುಖ ಶ್ವಾನಾಸನ. 8 ಇನ್ಹೇಲ್ ಏಕಪಾದ ಪ್ರಸರಣಾಸನ. ಎಕ್ಸೇಲ್ 9 ಪಾದಹಸ್ತಾಸನ. ಇನ್ಹೇಲ್ ನಮಸ್ಕಾರ ಮುದ್ರೆ 10. 6 ನಮಸ್ಕಾರ ಮುದ್ರೆ, ಕೈ ಹೀಗಿರಬೇಕು, ಕಾಲು ಜೋಡಣೆ. ಓಂ ಪುಷ್ಣೇ ನಮಃ. 1 अर्धचक्रासन, इनहेल. 2 पादहस्तासन, एक्सेल. 3 इनहेल अश्वसंचलनासन अथवा एकपाद प्रसरणासन, एक्सेल. 4 चतुरंग दंडासन. 5 इनहेल एक्सेल साष्टांग नमन. वेरी गुड वेरी गुड. सीट मेले. इनहेल ऊर्ध्वमुख श्वानासन. एक्सेल अधोमुख श्वानासन. इनहेल ಏಕಪಾದ ಪ್ರಸರಣಾಸನ. ಇನ್ನೊಂದು ಕಾಲು, ಕೈ, ಎರಡು ಕೈಗಳ ಮಧ್ಯೆ ಕಾಲು, ತಲೆ ಮೇಲೆ, ತಲೆ ಮೇಲೆ, ಎರಡು ಕೈಗಳ ಮಧ್ಯೆ ಕಾಲಿರ್ಬೇಕು ನೋಡಿ, ಎಲ್ ಶೇಪ್ ಇರಬೇಕು ಕಾಲು, ತಲೆ ಮೇಲೆ, ಹಿಂದೆ ನೋಡಬೇಡಿ, ಮೇಲೆ ನೋಡಿ. ನಾವು ಪಾದಹಸ್ತಾಸನ. ಎಕ್ಸೇಲ್. ಇನ್ಹೇಲ್ 10 ನಮಸ್ಕಾರ ಮುದ್ರೆ. ಸ್ಟ್ಯಾಂಡ್ ಇಟ್ ಈಸ್. ಸ್ವಲ್ಪ ರಿಲ್ಯಾಕ್ಸ್. ಎಸ್ ವಿದ್ಯಾರ್ಥಿಗಳೇ, ಇವತ್ತು ವಿಶೇಷವಾಗಿ ಸೂರ್ಯನ ರಥಸಪ್ತಮಿ. 7 ಕುದುರೆಗಳನ್ನು ಸೂರ್ಯ ಏರಿ 7 ಬಣ್ಣಗಳ ಮೂಲಕ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಈ ಸೂರ್ಯ ನಮಸ್ಕಾರದಲ್ಲಿ ವಿಶೇಷವಾಗಿ ರಥಸಪ್ತಮಿ ಈ ದಿನ ಆಚರಿಸ. ಈ ದಿನ ಎಲ್ಲ ಹೊತ್ತು ಒಳ್ಳೆಯ ಮುಹೂರ್ತ. ಇವತ್ತು ಮುಹೂರ್ತ ನೋಡೋದೇ ಬೇಡ, ಎಲ್ಲ ಸಮಯ ಎಲ್ಲ ಹೊತ್ತು ಒಳ್ಳೆಯ ಮುಹೂರ್ತ. ಹಾಗೆ ನಾವು ಸೂರ್ಯನಿಗೆ ಹಿಂದೆ ಅರ್ಘ್ಯ ಬಿಡ್ತಾ ಇದ್ರು ಋಷಿಗಳು, ಮುನಿಗಳು, ರಾಜರು ಎಲ್ಲ. ಬೆಳಿಗ್ಗೆದ್ದ ಕೂಡಲೇ ಸೂರ್ಯನಿಗೆ ಸಮುದ್ರ, ಸರೋವರ, ನದಿ ತೀರ ಇತ್ಯಾದಿ ಸ್ಥಳಗಳಲ್ಲಿ ಹೋಗಿ ಸೂರ್ಯನಿಗೆ ಅರ್ಘ್ಯ ಬಿಡೋಕೆ. ಈಗ ನಾವು ಆಧುನಿಕ ವೇಗದ ಯುಗದಲ್ಲಿ, ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಟೆಕ್ನಾಲಜಿ ಹೈ ಆದ ಕಾರಣ ನಮಗೆ ಟ್ಯಾರಿಸಲ್ಲಿ ಆಗೋದಿಲ್ಲ, ಮನೆಯಲ್ಲಿ ಆಗೋದಿಲ್ಲ. ಅದಕ್ಕೋಸ್ಕರ ಇರುವ ಸರಳವಾದ ರೂಪದಲ್ಲಿ ಇದು ನಮಗೆ ವಿಶೇಷವಾಗಿ ತರಬೇತಿಯಲ್ಲಿ ಸಹ ಹೇಳಿದ್ದಾರೆ, ಮಾಡ್ಬೋದು ಅಂತ ಉಲ್ಲೇಖ ಇದೆ. ಬಕೆಟಲ್ಲಿ ಈ ರೀತಿ ಫುಲ್ ನೀರಿಟ್ಟು, ಈಗ ನಾನು ಟ್ಯಾರಿಸ್ ಮನೆಯಲ್ಲಿದ್ದೇನೆ, ಅದನ್ನು ತಗೊಂಡು ಇನ್ನೊಂದು ಕಡೆಗೆ ಹಾಕು. ಇದನ್ನು ಕೊಂಡೋಗಿ ನಾವು ಗಿಡಕ್ಕೆ ಚೆಲ್ಲಬೇಕು. ಇಲ್ಲಿ ನಮಗೆ ಕೆಳಗಡೆ ಮಾಡ್ಬೋದು, ಯಾಕೆಂದರೆ ಭೂಮಿಗೆ ಚೆಲ್ಲಬಹುದು. ಆ್ಯಕ್ಚುಲಿ ಭೂಮಿಗೆ ಚೆಲ್ಲಬೇಕು. ಈಗ ನಾನು ನಿಮಗೆ ತೋರಿಸ್ತೇನೆ. 12 ಮಂತ್ರ ಪಠಿಸಿಕೊಂಡು ಯಾವ ರೀತಿ ಸೂರ್ಯನಿಗೆ ಅರ್ಘ್ಯ ಬಿಡುವ ಕ್ರಮ ಹೇಳಿಕೊಡ್ತೇನೆ ವಿದ್ಯಾರ್ಥಿಗಳೇ. ದಯವಿಟ್ಟು ವಾಚ್ ಮಾಡಿ. ಇದು ಬೇಡ, ಇಲ್ಲಿಗೆ ಬಿಡ್ತಾನೆ, ಇದು ಬೇಡ, ತೆಗೀರಿ, ಹಿಂದೆ ಇಡಿ. ಸರಿ ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ಮುಂದೆ ಕ್ಯಾಮರಾ. ಸೂರ್ಯನಿಗೆ ಅರ್ಘ್ಯ ಬಿಡುವ ವಿಧಾನ ಈ ರೀತಿ. ಇದನ್ನು ನಿಮಗೆ ಮನೆಯಲ್ಲಿ ಮಾಡ್ಬೋದು. ಈಗ ಟ್ಯಾರಿಸಲ್ಲಿದ್ದವರು 2 ಬಕೆಟ್, ಒಂದು ಖಾಲಿ ಬಕೆಟ್, ಒಂದು ಈ ರೀತಿ ನೀರಿಟ್ಟು ಇಟ್ಟು ಇಲ್ಲಿ ಬಿಡ್ಬೋದು. ಈಗ ನಾವು ಭೂಮಿಗೆ ಬಿಟ್ಟರೆ ಒಳ್ಳೆಯದು. ಭೂಮಿಗೆ ಬಿಡುವುದರಿಂದ ಅದರ ಫಲ ಜಾಸ್ತಿ. ನೋಡಿ ಈ ರೀತಿ ಈಗ ಬೊಗಸೆ ತಗೊಳ್ಬೇಕು. ಈಗ ಆ್ಯಕ್ಚುಲಿ ಹೀಗೆ ಮಾಡುವಾಗ ಸೂರ್ಯನ ಬಿಸಿಲು ನನ್ನ ಎದೆಗೆ ಬಿದ್ದರೆ ಒಳ್ಳೆಯದು. ಮನೆಯಲ್ಲಿ ಮಾಡೋದು ಹಾಗೆ ಮಾಡಿ. ಸೂರ್ಯನ ಬಿಸಿಲು ಎದುಬಿಕೊಂಡು ಹೀಗೆ ಬೊಗಸೆ ನೀರು ತಕ್ಕೊಂಡು ಓಂ ಮಿತ್ರಾಯ ನಮಃ ಅಂತೇಳಿ ನೀರನಿಗೆ ಅರ್ಘ್ಯ ಬಿಡು ಭೂಮಿಗೆ. ನೋಡಿ ಈ ರೀತಿ ಒಂದಾಯಿತು 12 ಮಂತ್ರ. ಆಮೇಲೆ 2 ಓಂ ರವಯೇ ನಮಃ. ನೋಡಿ ಈ ರೀತಿ ಮಂತ್ರ ಹೇಳಿ ಬಿಡಬೇಕು, ಅದು ಇಂಪಾರ್ಟೆಂಟ್. ಮತ್ತು ಸೂರ್ಯನ ಬಿಸಿಲು ನನ್ನ ಎದೆಗೆ ಬೀಳಬೇಕು, ಅದು 2 ಇಂಪಾರ್ಟೆಂಟ್. ಮತ್ತು ಈ ರೀತಿ ನೀರು ತೆಕ್ಕೊಂಡು ಬೊಗಸೆ ನೀರು ಹಿಡ್ಕೊಳ್ಬೇಕು ಫುಲ್ಲು. ಓಂ ಸೂರ್ಯಾಯ ನಮಃ. ಓಂ ಬಾನವೇ ನಮಃ. ಮಂತ್ರ ಹೇಳಿ ಆದ ಮೇಲೆ ಅರ್ಘ್ಯ ಬಿಡೋದು ಈ ರೀತಿ. ಹಿಂದೆ ನದಿಯಲ್ಲಿ, ಸರೋವರದಲ್ಲಿ ಋಷಿಮುನಿಗಳು, ಅವಧೂತರರು, ಸಾಧು ಸಂತರು ನದಿಗೆ ಹೋಗಿ ಬೆಳಿಗ್ಗೆ ಸೂರ್ಯನಿಗೆ ಈ ರೀತಿ ಅರ್ಘ್ಯ ಬಿಡ್ತಾ ಇದ್ರು. ಬಟ್ ನಮಗೆ ಮಾಡರ್ನ್ ಲೈಫಲ್ಲಿ ಈ ರೀತಿ ಸಹ ಮಾಡ್ಬೋದು ವಿದ್ಯಾರ್ಥಿಗಳೇ. ಬಾನವೇ ನಮಃ ಈ ರೀತಿ ನೋಡಿ ಮಂತ್ರ ಹೇಳಬೇಕು, ಬೊಗಸೆ ಹಿಡ್ಕೊಳ್ಬೇಕು.
ಓಂ ಖಗಾಯ ನಮಃ, ಭೂಮಿ ಬಿಡುದು. ಓಂ ಪುಷ್ಣೇ ನಮಃ, ಫುಲ್ಲು ತಗೊಳ್ಬೇಕು ಈ ರೀತಿ. ಓಂ ಹಿರಣ್ಯ ಗರ್ಭಾಯ ನಮಃ. ಓಂ ಮರಿಚಯೇ ನಮಃ. ಓಂ ಆದಿತ್ಯಾಯ ನಮಃ. ಈ ರೀತಿ ನಾವು ಮಂತ್ರ, ಈಗ ನಮ್ಮ ವಿದ್ಯಾರ್ಥಿಗಳು ಉಳಿದ ಮಂತ್ರ ಮಾಡಿದ್ದಾರೆ. ಯಾಕೆಂದರೆ ಹೇಗೆ ಡೆಮೋವನ್ನು ನಾನು ಮಂತ್ರಗಳ ಮೂಲಕ ಹೇಳ್ತೇನೆ. ಈಗ ಸುಭದ್ರ ಬನ್ನಿ, ಮತ್ತೆ ವೀಣಮ್ಮ ನೋಡಿ ಯಾವ ರೀತಿ ಮಾಡುವಂತ ಪ್ರಾರ್ಥಿಸುವ ಮೂಲಕ. ಓಂ ಆದಿತ್ಯಾಯ ನಮಃ ನೋಡಿ ಹೇಳಿ ಆದ ಮತ್ತೆ ಬಿಡಬೇಕು ಹಾಗೆ. ಓಂ ಸವಿತ್ರೇ ನಮಃ. ಎಸ್, ನೀವು ವೀಣ ಮಾಡಲಬಲ್ಲೆ, ನಿಮಗೆ ಗೊತ್ತಾಗಲಿಕ್ಕೆ ಯಾವ ರೀತಿ ಬಿಡ್ಬೋದು ನಿಮಗೆ ಅಂತೇಳಿ. ಓಂ ಅರ್ಕಾಯ ನಮಃ ಹಾಗೆ ಹಿಡ್ಕೊಂಡು ಭೂಮಿ ಬಿಡುದು. ಓಂ ಭಾಸ್ಕರಾಯ ನಮಃ. ಇನ್ನು ಕೊನೆಗೆ ಸರ್ ರಮೇಶ್ ಸರ್ ಬರಲಿ, ರಮೇಶ್ ಸರ್ ಬನ್ನಿ, ಮೇಡಮ್ ಎಲ್ಲರೂ ಸಹ ಬನ್ನಿ, ಹೇಳ್ಬೋದು. ಇದು ಬಹಳ ಒಳ್ಳೆಯ ಅವಕಾಶ. ಇದನ್ನು ನೀವು ಮನೆಯಲ್ಲಿ ಈ ದಿನ ಹೋಗಿ ಮನೆಯಲ್ಲಿ 11 ಗಂಟೆಗೆ ಸಂಜೆ ಯಾವ ಹೊತ್ತಿಗೆ ಮಾಡ್ಬೋದು, ಟ್ರೈ ಮಾಡಿ ಮನೆಯಲ್ಲಿ. ಎಷ್ಟು ಒಳ್ಳೆಯದಾಗ್ತದೆ ಅಂದರೆ ಉತ್ಸಾಹ ಲವಲವಿಕೆ ಬರ್ತದೆ. ಸರ್ ಬನ್ನಿ ಸರ್, ಬೊಗೆಸ್ ತೆಕ್ಕೊಂಡು ಈಗ ನಿಮಗೆ, ಯಾಕೆಂದರೆ ಸರಿ ಗಟ್ಟಿ ಆಗಲಿಕ್ಕೆ ನಾನು ಒಬ್ಬನೇ ಮಾಡೋದಕ್ಕಿಂತ ಈ ರೀತಿ ತಗೊಳ್ತಾರೆ. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಸರಿ, ಇನ್ನೊಮ್ಮೆ ತೆಕ್ಕೊಂಡು ಹಿಡ್ಕೊಳ್ಳಿ, ಇನ್ನೊಮ್ಮೆ ಹಿಡ್ಕೊಳ್ಳಿ, ಹೇಳಿದ ಮೇಲೆ ಬಿಡಿ. ಓಂ ಮಿತ್ರಾಯ ನಮಃ ಹಾಗೆ ಹಾಗೆ. ಇನ್ನೊಂದು ನೋಡಿ. ಓಂ ರವಯೇ ನಮಃ. ಸರ್ ನೀವು ಬನ್ನಿ ಸರ್, ಭೋಜರಾಜ್ ಸರ್ ಎಲ್ಲರೂ ಭಾಗವಹಿಸಿ, ಅಧಿಕಾರಿಗಳೆಲ್ಲರೂ ಭಾಗವಹಿಸಲಿ. ನೋಡಿ ನೀರು ತೆಕ್ಕೊಂಡು ಸರಿ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ, ಮನೇಲಿ ನೀವು ಮಾಡಬೇಕು ಇವತ್ತು. ಇನ್ನು ಬೊಗಸ್ತಗೊಳ್ತಾರೆ. ಓಂ ಸೂರ್ಯಾಯ ನಮಃ ನೋಡಿ ಕರೆಕ್ಟ್ ಆಯಿತು, ವೆರಿ ಗುಡ್. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಎಸ್, ಥ್ಯಾಂಕ್ ಯು ಸರ್. ಮೇಡಮ್ ಬನ್ನಿ, ಮೇಡಮ್ ಬನ್ನಿ, ಪ್ರಾಂಶುಪಾಲರು. ಯಾಕೆಂದರೆ ನೋಡಿ ವಿದ್ಯಾರ್ಥಿಗಳೇ, ಇದು ಎಷ್ಟು ಒಳ್ಳೆಯದಾಗ್ತದೆ. ಇದು ಹೇಳಿ ಆದ ಮತ್ತೆ ಉಂಟಲ್ಲ, ದ್ವಾದಶ ಮಂತ್ರ ಹೇಳಿ ಸೂರ್ಯನ ಬಿಸಿಲು ನನ್ನ ಎದೆಗೆ ಬೀಳಬೇಕು. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಉದಯಿಸುವಾಗ ನಾವು ಮಾಡಲಿಕ್ಕೆ. ಬ್ರಾಹ್ಮಿ ಮುಹೂರ್ತ ಆದ ಒಳ್ಳೆ ಆ ಹೊತ್ತಿಗೆ ಸೂರ್ಯ ಉದಯಿಸುವಾಗ ಸೂರ್ಯನ ಕಿರಣಗಳು ನನ್ನ ಎದೆ ಭಾಗಕ್ಕೆ ಬಿದ್ದಾಗ ಮಾಡಬೇಕು. ಈಗ ನೀವು ಮನೆಯಲ್ಲಿ ಹೋಗಿ ಬೆಳಿಗ್ಗೆ ಮಾಡಿ, ಸಂಜೆ ಮಾಡಿ, ಯಾವ ಹೊತ್ತಿಗೂ ಮಾಡ್ಬೋದು. ಇವತ್ತು ಟ್ರೈ ಮಾಡಿ, ಯಾಕಂದರೆ ಇವತ್ತು ಬಹಳ ವಿಶೇಷ ಪವಿತ್ರ ದಿನ. ಈಗ ನೋಡಿ ಮೇಡಮ್ ಮಾಡ್ತಾರೆ. ಓಂ ಖಗಾಯ ನಮಃ. ಗುಡ್, ನೋಡಿ ಚಂದ ಮಾಡಿ ಬಿದ್ದಿದೆ. ಓಂ ಪುಷ್ಣೇ ನಮಃ. ಓಂ ಅರ್ಕಾಯ ನಮಃ. ಎಸ್ ಸರ್ ಬನ್ನಿ. ಇವತ್ತು ವಿಶೇಷವಾಗಿ ಆದಿತ್ಯವಾರ ಯಾವಾಗಲೂ ನೋಡಿ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ವಿದ್ಯಾರ್ಥಿಗಳೇ, ಸೂರ್ಯ ನಮಸ್ಕಾರ ಆರಂಭ ಮಾಡೋದು ಯಾವಾಗ? ನಾನು ಸೂರ್ಯ ನಮಸ್ಕಾರ ಉದಾಹರಣೆಗೆ ಒಮ್ಮೆಗೂ ಮಾಡಿಲ್ಲ, ಕಲಿತಿಲ್ಲ. ಆರಂಭದಲ್ಲಿ ಕಲಿಯುವಾಗ ರವಿವಾರ, ಆದಿತ್ಯವಾರ, ಭಾನುವಾರವಾಗಿ ಆರಂಭ ಮಾಡಿ ಅಂತ ಹೇಳ್ತಾರೆ. ಯಾರು ಹೊಸತಾಗಿ ಸೂರ್ಯ ನಮಸ್ಕಾರ ಕಲಿತೀರಿ, ರವಿವಾರ ಆದಿತ್ಯ, ಕಶ್ಯಪ ಮತ್ತು ಅದಿತಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಸೂರ್ಯ, ಆದಿತ್ಯವಾರ ನಾವು ಆರಂಭ ಮಾಡಬೇಕಂತೆ. ಪ್ರಥಮವಾಗಿ ಕಲಿಯುವಾಗ ರವಿವಾರ, ಆದಿತ್ಯವಾರ ನಾವು ಶುರು ಮಾಡಿ ಮತ್ತೆ ನಿರಂತರ ಮಾಡಬೇಕು. ಈಗ ಆದಿತ್ಯ ನಮಂತ ನಮ ಸರ್ ತಗೊಳ್ಳಿ. ಓಂ ಆದಿತ್ಯಾಯ ನಮಃ ನೋಡಿ ಹೇಳಿ ಆದ ಮೇಲೆ ಬಿಡಬೇಕು. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಎಸ್, ಇನ್ನು ಯಾರಿದ್ದೀರಿ? ಬರ್ತೀರಾ ಯಾರದು? ಹಾಂ ಸರ್, ಕಂಪ್ಲೀಟ್ ಮಾಡಿ. ರಮೇಶ್ ಸರ್ ಬನ್ನಿ, ರಮೇಶ್ ಸರ್ ಕಂಪ್ಲೀಟ್ ಮಾಡಿ. ಯಾಕೆಂದರೆ ರಮೇಶ್ ಸರ್ ಬಹಳ ಇಂಪಾರ್ಟೆಂಟ್ ಇದರ ಇಡೀ ಹೋಲ್ ಆ್ಯಂಡ್ ಸೋಲ್. ಓಂ ಭಾಸ್ಕರಾಯ ನಮಃ ಹೇಳಿ ಆದ ಮೇಲೆ ಬೇಕು. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಗುಡ್, ವೆರಿ ಗುಡ್, ಚೆಂದ ಆಯ್ತು. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇದರದ್ದು ಡೌಟ್ ಕ್ಲಿಯರ್ ಆಯ್ತಲ್ಲ. ಇನ್ನು ಉಳಿದ 6 ಸೂರ್ಯ ನಮಸ್ಕಾರ ಮಾಡೋಣಲ್ಲ, ರೆಡಿ ಇದ್ದೀರಲ್ಲ, ಮಾಡ್ಬೋದಲ್ಲ? ಯಾಕೆಂದರೆ ಸೂರ್ಯನ ಬಿಸಿಲು ಬೀಳ್ತಾ ಇದೆ. ಈಗ ಮಾಡಿದ್ರೆ ಇನ್ನೂ ಅದರ ಫಲ ಜಾಸ್ತಿ. ಈಗ ನೀವು ಇದು ಆಡಿದ 6 ಮಾಡೋಣಲ್ಲ, ಸ್ಟ್ಯಾಂಡಪ್ ಈ ಎಲ್ಲ ತಗೊಳ್ಬೇಕಾದ್ರೆ ಕೊನೆ ಪಕ್ಷ 20 ನಿಮಿಷ. ಈ ಬಿಸಿಲು ಬಿದ್ದರೆ ಒಳ್ಳೆದು, ಏನಾಗೋದಿಲ್ಲ. ಈಗ ನಮಸ್ಕಾರ ಮುದ್ರೆ 7
ಓಂ ಹಿರಣ್ಯಗರ್ಭಾಯ ನಮಃ. ಗಟ್ಟಿ ಮಾಡಿಕೊಂಡೆ ಹೋಗೋಣ. ಏಕ್ अर्धचक्रासन, इनहेल 2 पादहस्तासन, 3 इनहेल एक पाद प्रसरणासन, 4 एक्सेल चतुरंग दंडासन, इनहेल एक्सेल 5 साष्टांग नमन, इनहेल 6 ऊर्ध्वमुख श्वानासन, एक्सेल 7 अधोमुख श्वानासन, कष्ट इनहेल 8 9 एक्सेल पादहस्तासन, 10 नमस्कार मुद्रे. ओम मरीचये नमः. 1 2 3 ತಲೆ ಮೇಲೆ ಎರಡು ಕೈಗಳ ಮಧ್ಯೆ ಕಾಲು, ತಲೆ ಮೇಲೆ ಊರ್ಧ್ವ ದೃಷ್ಟಿ. 4 5 6 7 8 9 10. इनहेल 6 ऊर्ध्वमुख श्वानासन, एक्सेल 7 अधोमुख श्वानासन, इनहेल 8 एक पाद प्रसरणासन, एक्सेल 9 पादहस्तासन, इनहेल 10 नमस्कार. ತೀರಾ ಕಷ್ಟ ಆಗೋರು ಕೂತ್ಕೊಳ್ಳಿ ಮಕ್ಕಳೇ, ಹಾಗೇನಿಲ್ಲ. ಓಂ ಸವಿತ್ರೇ ನಮಃ. ಗಟ್ಟಿ ಹೇಳಬೇಕು. 1 अर्धचक्रासन, 2 पादहस्तासन, 3 एक पाद प्रसरणासन, 4 चतुरंग दंडासन, 5 इनहेल एक्सेल साष्टांग नमन, 6 ऊर्ध्वमुख श्वानासन, 7 अधोमुख श्वानासन. ನೋಡಿ ಇಲ್ಲಿ ಆಸನಗಳು ಬರ್ತದೆ ಒಟ್ಟೊಟ್ಟಿಗೆ. 8 ಏಕಪಾದ ಪ್ರಸರಣಾಸನ ಅಥವಾ ಅಶ್ವಸಂಚಲನಾಸನ, 9 ಪಾದಹಸ್ತಾಸನ, 10 ನಮಸ್ಕಾರ ಮುದ್ರೆ. ಈ ರೀತಿ ನಮಸ್ಕಾರ ಮುದ್ರೆ. ಓಂ अर्काय नमः. इनहेल 1 एक्सेल 2 इनहेल 3 एक्सेल 4 कष्ट आಗೋರು ಕೂತ್ಕೊಳ್ಳಿ. इनहेल एक्सेल 5 इनहेल 6 एक्सेल 7 इनहेल 8 एक्सेल 9 इनहेल 10 ನಮಸ್ಕಾರ ಮುದ್ರೆ. ಕಾಲು ಜನ ಮಂತ್ರ ಗಟ್ಟಿ ಹೇಳಿ ವಿದ್ಯಾರ್ಥಿಗಳೇ. ಈಗ ಕೊನೆಯ ಹಂತ 2-3 ಬಾಕಿ ಇದೆ, ಅದಷ್ಟು ಮುಗಿಸೋಣ. ಈಗ ನಾವು ಈಗಾಗಲೇ ಕಾಲು ಜೋಡಣೆ ಮಾಡಿ, ಅದು ಬಹಳ ಇಂಪಾರ್ಟೆಂಟ್. ಓಂ ಭಾಸ್ಕರಾಯ ನಮಃ. 1 2 3 4 5 6 7 8 9 10. ओम सवित्रे नमः. 1 2 3 4 5 6 7 8. ಗುಡ್ ಗುಡ್. ಎರಡು ಕೈಗಳ ಮಧ್ಯೆ ಕಾಲು, ತಲೆ ಮೇಲೆ. 9 10. ಕೊನೆಯದು. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಗಟ್ಟಿ. श्री सवित्र सूर्यनारायणाय नमः. इनहेल 1 अर्धचक्रासन, एक्सेल 2 पादहस्तासन, इनहेल 3 एकपाद प्रसरणासन, एक्सेल 4
ಚತುರಂಗ ದಂಡಾಸನ, ಸ್ಲ್ಯಾಂಟ್ ಜಾರುಬಂಡಿ. ಇನ್ಹೇಲ್ ಎಕ್ಸೇಲ್ 5 ಸಾಷ್ಟಾಂಗ ನಮನ. ಇನ್ಹೇಲ್ 6 ಊರ್ಧ್ವಮುಖ ಶ್ವಾನಾಸನ. ಎಕ್ಸೇಲ್ 7 ಅಧೋಮುಖ ಶ್ವಾನಾಸನ. ಇನ್ಹೇಲ್ 8 ಇನ್ನೊಂದು ಕಾಲು, ಎರಡೂ ಕೈಗಳ ಮಧ್ಯೆ ಕಾಲು ತಲೆ ಮೇಲೆ. ಎಕ್ಸೇಲ್ 9 ಪಾದಹಸ್ತಾಸನ. ಇನ್ಹೇಲ್ 10 ನಮಸ್ಕಾರ ಮುದ್ರೆ. ಎಸ್ ವಿದ್ಯಾರ್ಥಿಗಳೇ, ಶವಾಸನ ಆ ಕಡೆ ಮಾಡಿ ಟೈಟ್ ಮಾಡಬೇಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಎಂಟೈರ್ ಪಾರ್ಟ್ ಆಫ್ ದ ಬಾಡಿ. ಬೇಕು ಬಿಸಿಲಲ್ಲ. ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ. ನೀವು ನಿಮ್ಮ ಮನಸ್ಸಿನಿಂದ ಕಾಲಿನ ಬೆರಳುಗಳನ್ನೇ ನೆನೆಸಿ. ಕಣ್ಣು ಮುಚ್ಚಿ ವಿದ್ಯಾರ್ಥಿಗಳೇ. ಕಾಲು ಅಗಲ, ಕಾಲುಗಳು 2.5 ಅಡಿ ಅಗಲ, ಕೈ 1.5 ಅಡಿ. ಕೈ ಚಿನ್ಮುದ್ರೆ ಮಾಡಿ ಮಲ್ಕೊಳ್ಳಿ. ಕೈ ಅಗಲ, ಚಿನ್ಮುದ್ರೆ. ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಕಾಲಿನ ಪಾದಕ್ಕೆ ವಿಶ್ರಾಂತಿ ಕೊಡಿ. ಮೊಣಕಾಲಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ. ನಿಮ್ಮ ಎಲ್ಲ ಆಯಾಸ ಪರಿಹಾರವಾಗ್ತದೆ. ಬಳಲಿಕೆ ಸಹ ನಿವಾರಣೆಯಾಗ್ತದೆ. ಲವಲವಿಕೆ ಒದಗಿ ಬರ್ತದೆ. ವಿಶ್ರಾಂತಿ ಮಾಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ನೀ ಜಾಯಿಂಟ್ಸ್, ರಿಲ್ಯಾಕ್ಸ್ ಯುವರ್ ಥೈಸ್, ರಿಲ್ಯಾಕ್ಸ್ ಯುವರ್ ಸ್ಟಮಕ್ ಪೋರ್ಷನ್. ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಆಮೇಲೆ ನಿಮ್ಮ ಮನಸ್ಸಿನಿಂದ ಎದೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಚೆಸ್ಟ್ ರೀಜನ್. ಯುವರ್ ಟೈರ್ಡ್ನೆಸ್ ವಿಲ್ ಗೋ. ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ. ಟೋಟಲಿ ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಚೆಸ್ಟ್ ರೀಜನ್. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್. ಪೂರ್ತಿ ಭಾಗವಹಿಸಿ ವಿದ್ಯಾರ್ಥಿಗಳೇ. ಕೈಗಳ ಭಾಗವನ್ನು ಸಡಿಲಗೊಳಿಸಿ. ಕೈಗಳ ಬೆರಳುಗಳನ್ನು ಸಹ ಸಡಿಲಗೊಳಿಸಿ. ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್. ರಿಲ್ಯಾಕ್ಸ್ ಯುವರ್ ಫಿಂಗರ್ಸ್. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. ಭುಜಗಳ ಭಾಗಕ್ಕೆ ವಿಶ್ರಾಂತಿ ಕೊಡಿ. ನಿಮ್ಮ ಎಲ್ಲ ಆಯಾಸ ಪರಿಹಾರವಾಗ್ತದೆ. ವಿಶ್ರಾಂತಿ ಮಾಡಿ. ಕಣ್ಣು ಮುಚ್ಚಿ ವಿದ್ಯಾರ್ಥಿಗಳೇ, ಹಾಯಾಗಿರಿ. ಹಾಗೆ ನಿಮ್ಮ ಮನಸ್ಸಿನಿಂದ ಬೆನ್ನಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ. ರಿಲ್ಯಾಕ್ಸ್ ಯುವರ್ ಬ್ಯಾಕ್ ಬೋನ್. ರಿಲ್ಯಾಕ್ಸ್ ಯುವರ್ ನೆಕ್ ರೀಜನ್. Relax your face part. Relax your mouth. Relax your tongue. Relax your nose, ears. Relax your eyes. ಕೈಗಳ ಭಾಗಕ್ಕೆ ವಿಶ್ರಾಂತಿ ಕೊಡಿ. ಟೋಟಲಿ ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಐಸ್. ರಿಲ್ಯಾಕ್ಸ್ ಯುವರ್ ಫಾರ್ಹೆಡ್, ಹೆಡ್ ರೀಜನ್. ಶಿರಸ್ಸಿನ ಭಾಗಕ್ಕೆ ಮನಸ್ಸಿನಿಂದ ಆಂತರಿಕ ವಿಷಯಗಳಾದ ಈಗ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಿ. ಯಾವುದೇ ರೀತಿಯ ಯೋಚನೆಯನ್ನು ಮಾಡಬೇಡಿ. ಉಸಿರನ್ನೇ ಗಮನಿಸಿ. ಶ್ವಾಸೋಚ್ಛ್ವಾಸವನ್ನೇ ಗಮನಿಸುತ್ತಾ ಇರಿ. ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ. ನಿಮ್ಮ ಎಲ್ಲ ಆಯಾಸ ಪರಿಹಾರವಾಗಿದೆ. ಬಳಲಿಕೆ ಸಹ ನಿವಾರಣೆಯಾಗಿದೆ. ಲವಲವಿಕೆ ಒದಗಿ ಬಂದಿದೆ. ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಮಾಡಿ. ಉಸಿರನ್ನೇ ಗಮನಿಸಿ. ಮೂಗಿನಲ್ಲಿ ಹರಿದಾಡುವ ಉಸಿರನ್ನು ವಾಚ್ ಮಾಡಿ. ಕಣ್ಣು ಮುಚ್ಚಿ ವಿಶ್ರಾಂತಿ ಮಾಡಿ. ವಿಶ್ರಾಂತಿ ಮಾಡುತ್ತಾ ವಿಶ್ರಾಂತಿ ಮಾಡುತ್ತಾ ನಿಧಾನವಾಗಿ ಎಡಕಾಲನ್ನು ಮಡಿಸಿ. ಹಾಗೆ ಬಲಬದಿಗೆ ತಿರುಗಿ ಕಣ್ಣುಗಳನ್ನು ತೆರೆಯುತ್ತಾ ಎದ್ದೇಳಿ. ನಿಧಾನವಾಗಿ ಎಡಕಾಲನ್ನು ಮಡಿಸಿ ಬಲಬದಿಗೆ ತಿರುಗಿ ಕಣ್ಣುಗಳನ್ನು ತೆರೆಯುತ್ತಾ ಎದ್ದೇಳಿ. ಎಸ್ ಡಿಯರ್ ಸ್ಟೂಡೆಂಟ್, ಪ್ಲೀಸ್ ಸಿಟ್ ಡೌನ್. ಈ ಕಡೆ ಮುಖ ಮಾಡಿ ತಿರುಗಿ.
ಸಮಾಪನ ಮಾಡೋಣ ಶಾಂತಿ ಮಂತ್ರದೊಂದಿಗೆ. ನಮಸ್ಕಾರ ಮುದ್ದೆ ಮಾಡಿ ಶಾಂತಿ ಮಂತ್ರ ಎಂಡ್ ಮಾಡು. ಶಾಂತಿ ಮಂತ್ರ. ಈ ಒಂದು ಸೂರ್ಯ ನಮಸ್ಕಾರದ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಶಕ್ತಿ ವಿದ್ಯಾಶಾಲೆ ಹಾಗೂ ವಿಶೇಷವಾಗಿ ಕ್ರೀಡಾ ಭಾರತಿ ಸಂಸ್ಥೆಯ ಆಶ್ರಯದಲ್ಲಿ ನಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಚೆಂದ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಕೊನೆ ಪಕ್ಷ ಬೆಳಿಗ್ಗೆ ಒಂದು 3 ಆದರೂ ಮಾಡಿ ದ್ವಾದಶ ಮಂತ್ರ ಪಡಿಸಿ. ಯಾಕೆಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಲಗಳು, ಆಯುಷ್ ವೃದ್ಧಿ, ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ಎಲ್ಲ ಕಡೆ ಈಗ ನೀವು ಎಳೆಯ ಪ್ರಾಯದಲ್ಲಿ ಕಲ್ತ್ಕೊಳ್ಳಿ. ದಯವಿಟ್ಟು ಬಿಡಬೇಡಿ. ಯಾಕೆಂದರೆ ಯಾರು ಮಾಡಿಲ್ಲ. ಇವತ್ತು ರವಿವಾರ, ಆದಿತ್ಯವಾರ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಕೊನೆಯ ಪಕ್ಷ ಒಂದು 2-3 ಆದರೂ ಮಾಡಿ ಮನೆಯಲ್ಲಿ ಬೆಳಿಗ್ಗೆ ಇದ್ದು ತುಂಬ ಒಳ್ಳೆಯದಾಗ್ತದೆ. ನಿಮಗೆ ಒಂದು ನಿರಂತರ 1 ತಿಂಗಳು ಮಾಡುವಾಗ ಎಷ್ಟು ಖುಷಿ ಆಗ್ತದೆ ಅಂದರೆ, ಕೆಲವೊಮ್ಮೆ ಯೋಗಾಸನ ಮಾಡಲಿಕ್ಕೆ ಆಗದರೆ ಒಂದು 3 ಸೂರ್ಯ ನಮಸ್ಕಾರ ಅದು ಮಾಡಿ ಆ ಮಂತ್ರ ಪಠಿಸಿ ವಿದ್ಯಾರ್ಥಿಗಳೇ. ಈಗ ನೀವೆಲ್ಲ ಕಲರ್ ಥೆರಪಿ ಅಂದರೆ ಬೇರೆ ಬೇರೆ ರೀತಿಯ ಬಣ್ಣಗಳ ವಸ್ತ್ರ ಧರಿಸಿ ಧಾರಣೆ ಮಾಡಿ ನೀವು ಭಾಗವಹಿಸಿ. ಹಾಗೆ ವಿಶೇಷವಾಗಿ ನಮ್ಮ ಸಹಕಾರದಿಂದ ನಮ್ಮ ದೇಲಂಪಾಡಿ ಪ್ರತಿಷ್ಠಾನ ಯೋಗ ಹಿರಿಯ ಶಿಕ್ಷಕರಾದ ಶ್ರೀಮ ವೀಣಾ ಮಾರ್ಲಾ ಹಾಗೆ ಸುಭದ್ರ ಅವರಿಗೆ ನಾವು ಕೃತಜ್ಞತೆ ಧನ್ಯವಾದ ಹೇಳುತ್ತಾ, ಹಾಗೆ ನಮಗೆ ದೇಲಂಪಾಡಿ ಯೋಗ ಪ್ರತಿಷ್ಠಾನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಶೇಷವಾಗಿ ಕ್ರೀಡಾ ಭಾರತಿ ಸಂಸ್ಥೆಗೂ ಸಹ ಧನ್ಯವಾದ ಕೃತಜ್ಞತೆ ಹೇಳುತ್ತಾ, ಹಾಗೆ ಶಕ್ತಿ ವಿದ್ಯಾಸಂಸ್ಥೆಯ ಒಂದು ಸಂಸ್ಥೆಗೂ ಸಹ ಧನ್ಯವಾದ ಹೇಳ್ತಾ, ಎಲ್ಲ ಭಾಗವಹಿಸಿ ಎಲ್ಲ ಇಲ್ಲಿಯ ಪ್ರಾಂಶುಪಾಲರಾಗಲಿ ಹಾಗೆ ಎಲ್ಲ ಸಂಬಂಧಪಟ್ಟಂತಹ ಯೋಗ ಶಿಕ್ಷಕರಾಗಲಿ ಹಾಗೆ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಹೇಳುತ್ತಾ ಈಗ ಶಾಂತಿ ಮಂತ್ರ ಹೇಳಿಕೊಡ್ತೇನೆ. ಓಂ ಸರ್ವೇ ಭವಂತು ಸುಖಿನಃ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೊಮ್ಮೆ ನಿಮಗೆ ವಿಶೇಷವಾಗಿ ರಥಸಪ್ತಮಿಯ ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ಒಳಿತಾಗಲಿ, ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ಸೂರ್ಯನನ್ನು ಪೂಜಿಸುವಂತಹ ಈ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನು ಕ್ರೀಡಾ ಭಾರತಿ ವತಿಯಿಂದ ತಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೇವೆ. ಸೂರ್ಯನನ್ನು ಯಾಕೆ ಪೂಜಿಸಬೇಕು, ಸೂರ್ಯನನ್ನು ಯಾಕೆ ನಾವು ಪ್ರತಿದಿನ ನೆನೆಸಬೇಕು, ನಮಗೆ ಅದರ ಪ್ರಯೋಜನ ಏನು, ಅದರ ಉಪಯೋಗ ಏನು ಎನ್ನುವುದನ್ನು ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿಯವರು ನಮಗೆ ಪ್ರತಿಯೊಂದು ಹಂತವನ್ನು ಕೂಡ ಹೇಳಿದ್ದಾರೆ. ಅದನ್ನು ನಾವು ಪ್ರತಿದಿನ ಪಾಲಿಸುವುದರಿಂದ ನಮಗೆ ಅದರ ಉಪಯೋಗ ಏನು ಎನ್ನುವುದನ್ನು ನಮಗೆ ಗೊತ್ತು ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಪ್ರತಿದಿನ ಮಾಡೋಣ. ಈ ವಿದ್ಯಾಸಂಸ್ಥೆ ಶಿಸ್ತಿಗೆ ನಮಗೆಲ್ಲರಿಗೂ ಮಾದರಿಯಾಗಿದೆ. ಸ್ವಚ್ಛ ಭಾರತದ ಪರಿಕಲ್ಪನೆಗೆ ಈ ವಿದ್ಯಾಸಂಸ್ಥೆ ನಮಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇದು ಮಾದರಿಯಾಗಿದೆ. ಭಾರತದ ಶ್ರೀಮಂತ ಸಂಸ್ಕೃತಿಯ ಕಾರ್ಯಕ್ರಮಗಳು ಅಂದರೆ ರಥಸಪ್ತಮಿ ಇರಬಹುದು, ಅಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಿಮ್ಮ ಶೈಕ್ಷಣಿಕ ಸಂಪತ್ತು, ನಿಮ್ಮ ಶೈಕ್ಷಣಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ನಿಮ್ಮಲ್ಲಿ ಹೆಚ್ಚಿಸಿ ಈ ದೇಶದ ಸಂಪತ್ತು ನೀವಾಗಬೇಕೆನ್ನುವಂಥ ಒಂದು ಪ್ರಯತ್ನ ಈ ವಿದ್ಯಾಸಂಸ್ಥೆಯದ್ದು. ಈ ವಿದ್ಯಾಸಂಸ್ಥೆ ಅದಕ್ಕೋಸ್ಕರ ಅಪಾರ ಶ್ರಮ ವಹಿಸ್ತಾ ಇದೆ. ಅದಕ್ಕೆ ಅಪಾರ ಶ್ರಮ ವಹಿಸುತ್ತಿರುವಂತಹ ಈ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂತಹ ನಮಗೆಲ್ಲರಿಗೆ ಆದರ್ಶರಾಗಿರುವಂತಹ ಡಾಕ್ಟರ್ ಕೆ.ಸಿ. ನಾಯಕರವರಿಗೆ, ಆಡಳಿತ ಸಲಹೆಗಾರರಾದಂತಹ ರಮೇಶ್ ಸರ್ ಅವರಿಗೆ, ಅದೇ ರೀತಿ ಪ್ರಾಂಶುಪಾಲರಿಗೆ, ಶಿಕ್ಷಕೇತರ ವೃಂದರಿಗೆ ನಮ್ಮ ಕ್ರೀಡಾ ಭಾರತಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಕ್ರೀಡಾ ಭಾರತಿ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದೆ. ಈ ರಥಸಪ್ತಮಿ ಹಬ್ಬ
ಈ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮದ ಉಪಯೋಗವನ್ನು ನಾವು ಸದುಪಯೋಗಪಡಿಸಿಕೊಂಡು ಮುಂದೆಯೂ ಕೂಡ ನಮ್ಮ ಆರೋಗ್ಯವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ನಾವು ಮಾಡುವ. ಈ ವಿದ್ಯಾಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸನ್ನು ನಿರಂತರವಾಗಿ ಸಾಧಿಸಲು ಎಂದು ನಾವು ಶ್ರೀ ಗೋಪಾಲಕೃಷ್ಣ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದ ಕರಿಯಪ್ಪ ಸರ್ ನಿಮಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ನಮಗೆಲ್ಲರಿಗೂ ಸೂರ್ಯ ನಮಸ್ಕಾರವನ್ನು ತರಬೇತಿ ನೀಡಿದಂತಹ ಶ್ರೀಮತಿ ಸುಭದ್ರಾ ಮೇಡಮ್ ಹಾಗೂ ವೀಣಾ ಮೇಡಮ್ ಎಂಬುತ್ತಾ ಇದ್ದಾರೆ. ಅವರಿಗೆ ಶಾಲೆಯನ್ನು ಹೊಂದಿಸಿ ಗೌರವಿಸಬೇಕಾಗಿ ನಾನು ರಮೇಶ್ ಸರ್ ಮತ್ತು ನಮ್ಮ ಶಾಲಾ ಪ್ರಾಂಶುಪಾಲರಂತಹ ಬಬಿತಾ ಸ್ವರೂಪ್ ಮೇಡಮ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ಜೊತೆ ಇದ್ದು ನಮ್ಮೆಲ್ಲರಿಗೂ ಕೂಡ ಯೋಗ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಯೋಗ ದಿನಾಚರಣೆಯಲ್ಲೂ ಕೂಡ ನಮ್ಮ ಜೊತೆ ಭಾಗಿಯಾಗ್ತಾರೆ ಹಾಗೂ ರಥಸಪ್ತಮಿಯ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆ ಭಾಗಿಯಾಗ್ತಾರೆ ವೀಣಾ ಮೇಡಮ್ ಹಾಗೂ ಸುಭದ್ರಾ ಮೇಡಮ್. ಪ್ರತಿ ವರ್ಷ ನಮ್ಮ ಶಾಲೆಗೆ ಬರ್ತಾ ಇದೆ ಹೀಗೆ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ कोटि कोटि कंठ कल कल निनाद कराले कोटि कोटि भुज हृदित कर कर वाले अबला के नमाय तु बले बहुबल धारिणी नमामि तारिणी रिपुदल वारिणी मातरं वंदे मातरं तुम्ही विद्या तुम्ही धर्म तुम्ही रिधी तुम्ही मर्म त्वं हि प्राण शरीरे बहुते तुम्ही मा शक्ति हृदये तुम्ही मा भक्ति तुम्हारे प्रतिमा गढ़ी मंदिरे मंदिरे वंदे मातरं त्वं हि दुर्गा दश प्रहरण धारिणी कमलां कमलदल बिहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं। भारत माता की जय।